ಸರಯು ಬಾಲ ಯಕ್ಷವೃಂದ ರಿಜಿಸ್ಟರ್ಡ್ ಮಕ್ಕಳ ಮೇಳ ಕೋಡಿಕಲ್ ಮಂಗಳೂರು ಇದರ 26ನೇ ವರ್ಷದ ಕಾರ್ಯಕ್ರಮಕ್ಕೆ ಮೊನ್ನೆ ಸೋಮವಾರದಿಂದ ಇವತ್ತು ಸೋಮವಾರದವರೆಗೆ ಕಾರ್ಯಕ್ರಮ ಅಷ್ಟಾಹ ಜರುಗ್ತಾ ಇದೆ. ಇವತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಕೊನೆಯ ದಿನ. ಇಂದು ಸಭಾ ಕಾರ್ಯಕ್ರಮದೊಂದಿಗೆ ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಪುಣ್ಯಕೋಟಿ ಮತ್ತು ಜಾಬಾಲಿ ನಂದಿನಿ ಎನ್ನುವಂತಹ ಕಥಾನಕ ಪ್ರದರ್ಶನಗೊಳ್ಳಲಿಕ್ಕಿದೆ. ಇದೀಗ ಸಭಾ ಕಾರ್ಯಕ್ರಮಕ್ಕೆ ನಾವು ಸಂಪನ್ನಗೊಳ್ತಾ ಇದ್ದೇವೆ. ಇಂದಿನ ಸಮಾರಂಭದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಧರ್ಮದರ್ಶಿ ಹರಿಕೃಷ್ಣ ಪುಣರೂರಿಯವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಆಶೀರ್ವಚನವನ್ನು ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಅರ್ಚಕರಾದಂತಹ ವಿದ್ವಾನ್ ಕಮಲಾದೇವಿ ಪ್ರಸಾದ್ ಆಸ್ರಣ್ಣಯವರು ಆಶೀರ್ವಚನವನ್ನು ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಸೂರ್ಯಶೆಟ್ಟಿ ಮಲ್ನಾಡ್, ಹಿರಿಯ ಕಾರ್ಯಕ್ರಮ ನಿರೂಪಕರು ನಿವೃತ್ತ ಶಿಕ್ಷಕರು ಆದಂತಹ ಶ್ರೀಯುತ ಸುಧಾಕರ್ ರಾವ್ ಪೇಜಾವರ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರೂ ಆಗಿರುವಂತಹ ಸನ್ಮಾನ್ಯ ಪ್ರದೀಪ್ ಕುಮಾರ್ ಕಲ್ಕೂರೆಯವರು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ. ಹಾಗೆ ಶಾರದಾ ವಿದ್ಯಾಲಯದ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಬಿ ಪುರಾಣಿಕ್ರವರು ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ. ಹಾಗೆ ಶ್ರೀಯುತ ಸಕ್ಕಟ್ಟು ಮಂಜುನಾಥರವರು ನಮ್ಮ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಈ ಎಲ್ಲ ಅತಿಥಿ ಅಭ್ಯಾಗತರನ್ನು ಕಾರ್ಯಕ್ರಮ ಪ್ರಾರಂಭಿಸುವುದಕ್ಕೆ ವೇದಿಕೆಗೆ ಗೌರವಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ. ಶ್ರೀಯುತ ಸುಧಾಕರ್ ರಾವ್ ಪೇಜಾವರವರು ವೇದಿಕೆಯ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಅವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣತರ ಅಲಂಕಾರ. ಇದು ನಮ್ಮ ದೇಶದ ಮಹಾಕಾವ್ಯಗಳಲ್ಲೊಂದಾದ ಮಹಾಭಾರತವನ್ನು ಕುಮಾರವ್ಯಾಸ ಮಹಾಕವಿ ಹಾಡಿ ಹೊಗಳಿದ ರೀತಿ. ಈ ಮಾತು ನಮ್ಮ ದೇಶದ ಪ್ರತಿಷ್ಠಿತ ಕಲೆಯಾದಂತಹ ಯಕ್ಷಗಾನಕ್ಕೆ ಬಹಳ ಚಂದವಾಗಿ ಒಪ್ತದೆ. ಜಾನಪದ ಭೂತಳದಿಂದ ಆಂಗಿಕ, ಆಹಾರ್ಯ, ಸಾತ್ವಿಕ, ವಾಚಿಕಗಳೆಂಬಂತೆ ಚತುರ್ಮುಖಿಯಾಗಿ ಮೈಯೊಡೆದು ಮೇಲೆದ್ದು ಬಾಂದಳದ ಮುಗಿಲ ಮಗವನ್ನು ಮುತ್ತಿಕ್ಕಿ ಮೊರೆಯುತ್ತಿರುವ ಕಡಲನ್ನು ದಾಟಿ ದೇಶಾಂತರಕ್ಕೆ ದಾಳಿ ಇಟ್ಟು ಅಲ್ಲಿಯೂ ತನ್ನ ಪ್ರಭೆಯನ್ನು ಬೆಳಗಿಸಿದಂತಹ ಕಲೆ ಇದ್ದರೆ ಅದು ಯಕ್ಷಗಾನ. ಸುಮಾರು 700-800 ವರ್ಷಗಳ ಇತಿಹಾಸ ಇರುವಂತಹ ಈ ಯಕ್ಷಗಾನವನ್ನು ಪೂರ್ವಸೂರಿ ಕಲಾವಿದರು ಅದರ ಪರಂಪರೆಗೆ, ಅದರ ಘನತೆಗೆ ಚ್ಯುತಿ ಬಾರದ ರೀತಿಯಲ್ಲಿ ಅದನ್ನು ಉಳಿಸಿ ಬೆಳೆಸಿಕೊಂಡು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅದನ್ನು ಜತನವಾಗಿ ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಹಿರಿಯ ಯಕ್ಷಗಾನ ಅರ್ಥಧಾರಿಗಳು, ವೇಷಧಾರಿಗಳು ಹಾಗೂ ಯಕ್ಷ ಗುರುಗಳು ಆಗಿರುವಂತಹ ಸನ್ಮಾನ್ಯ ರವಿ ಅಲೆವರಾಯ ವರ್ಕಾಡಿಯವರು ಯಕ್ಷಗಾನದ ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮದಲ್ಲಿ ಕಳೆದ ಹಲವಾರು ದಶಕಗಳಿಂದ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಒಬ್ಬ ಯಕ್ಷಗಾನ ಕಲಾವಿದ ಆಗುವುದಂತ ಹೇಳಿದರೆ ಅದು ದೊಡ್ಡ ವಿಷಯ. ಅದರಲ್ಲಿಯೂ ಒಬ್ಬ ಕಲಾವಿದನಾಗಿ ಯಕ್ಷಗಾನ ಕ್ಷೇತ್ರಕ್ಕೆ 100 ಶಿಷ್ಯಂದಿರನ್ನು ಕೊಡುವುದು ಅದು ಬಹಳ ಉತ್ತಮವಾದಂತಹ ಕೆಲಸ. ಆ ಕೆಲಸವನ್ನು ರವಿ ಅಲೆವರಾಯರು ಕಳೆದ ಹಲವು ದಶಕಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ವಿಶೇಷ ಏನು ಅಂತ ಕೇಳಿದರೆ, ಅವರ ಶಿಷ್ಯ ವರ್ಗದಲ್ಲಿ 5 ವರ್ಷದ ಮಕ್ಕಳಿಂದ ಹಿಡಿದು 50 ವರ್ಷದ ಮಾತೆಯವರೆಗೆ ಕೂಡ ಅವರ ಶಿಷ್ಯ ವರ್ಗದವರಿದ್ದಾರೆ. ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದೆ ಯಕ್ಷಗಾನ ಕಲಾಮಾತೆಯ ಸೇವೆ ಎನ್ನುವ ರೀತಿಯಲ್ಲಿ ರವಿ ಅಲೆವರಾಯ ವರ್ಕಾಡಿಯವರು 26 ವರ್ಷಗಳಿಂದ ಸರಯು ಬಾಲ ಯಕ್ಷವೃಂದ ರಿಜಿಸ್ಟರ್ಡ್ ಮಕ್ಕಳ ಮೇಳ ಕೋಡಿಕಲ್ ಮಂಗಳೂರು, ಈ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಪ್ರಪ್ರಥಮ ಮಕ್ಕಳ ಮೇಳ. ಇದು ಬಹಳ ಒಂದು ಹೆಗ್ಗಳಿಕೆ. ಭಾರತ ದೇಶದ ಬೇರೆ ಬೇರೆ ಕಡೆಯಲ್ಲಿ ತಮ್ಮ ತಂಡವನ್ನು ಕೊಂಡು ಹೋಗಿ ಅಲ್ಲಿ ಕೂಡ ಯಕ್ಷಗಾನವನ್ನು ಪ್ರದರ್ಶಿಸಿ ಯಕ್ಷಗಾನವನ್ನು ಉಳಿಸಿ ಬೆಳೆಸುವಂತಹ ಮಹತ್ ಕಾರ್ಯವನ್ನು ರವಿ ಅಲೆವರಾಯ ವರ್ಕಾಡಿಯವರು ಮಾಡ್ತಾ ಇದ್ದಾರೆ. ಈ ವರ್ಷ 26ನೇ ವರ್ಷದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ. ಕಳೆದ ಸೋಮವಾರದಿಂದ ಮೊದಲುಗೊಂಡು ಇವತ್ತಿನವರೆಗೆ ಅಷ್ಟಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸನ್ನಿಹಿತರಾಗಿದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರನ್ನು ಹಾಗೂ ವೇದಿಕೆ ಎದುರಿಗಿರುವಂತಹ ಎಲ್ಲ ವೀಕ್ಷಕ, ವಿಮರ್ಶಕ, ಪ್ರೇಕ್ಷಕ ಬಂಧುಗಳಾದ ತಮ್ಮೆಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾರೆ ಸಂಸ್ಥೆಯ ನಿರ್ದೇಶಕರಾದಂತಹ ಸನ್ಮಾನ್ಯ ರವಿ ಅಲೆವರಾಯ ವರ್ಕಾಡಿಯವರು. ಆತ್ಮೀಯರೇ, ಪೂಜ್ಯ ಕಮಲಾ ಪ್ರಸಾದ ಆಸ್ರಣ್ಣ ಅವರಿಗೆ ನಮಿಸುತ್ತಾ,
ಇವತ್ತು ವೇದಿಕೆ ಮೇಲಿರುವಂಥ ಗಣ್ಯರು ಹಾಗೂ ಸಭೆಯ ಮುಂದಿರುವಂಥ ಪ್ರೇಕ್ಷಕರು ಮತ್ತು ಮಧುಸೂದನ ಲೇವರಾಯರ ಯೂಟ್ಯೂಬಿನ ಮುಖಾಂತರ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ವೀಕ್ಷಿಸುತ್ತಿರುವಂಥ ಎಲ್ಲ ಯಕ್ಷಕಲಾಭಿಮಾನಿ ಬಂಧುಗಳಿಗೂ ಕಲಾ ಪ್ರೇಕ್ಷಕರಿಗೂ ಕಲಾ ರಸಿಕರಿಗೂ ನಮ್ಮ ಸರಯು ಬಾಲಯಕ್ಷ ವೃಂದದ ಪರವಾಗಿ ಮೊದಲಾಗಿ ಸ್ವಾಗತವನ್ನು ಕೋರುತ್ತಾ ವೇದಿಕೆಯ ಅತಿಥಿಗಳನ್ನು ಪರಿಚಯಿಸುವುದಕ್ಕೆ ತುಂಬ ಸಂತೋಷ ಪಡ್ತೇನೆ. ಪೂಜ್ಯರಾದಂಥ ಕಟೀಲು ಕ್ಷೇತ್ರ ಪಾವನವಾದಂಥ ದುರ್ಗಾ ಪರಮೇಶಮ್ಮನವರ ಸೇವೆ ಮಾಡ್ತಾ ನಮಗೆ ನಮ್ಮ ಆಶಯಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ನಮ್ಮ ಎಲ್ಲ ಭಂಗಗಳನ್ನು ತೊಂದರೆಗಳನ್ನು ಅಮ್ಮನಲ್ಲಿ ಅರ್ಪಿಸಿದಾಗ ಪರಿಹಾರ ಆಗ್ತದೆ ಅಂತ ನಾವು ಲಾಗಾಯತೆಂದು ನಂಬಿಕೊಂಡು ಬಂದಂಥ ಒಂದು ಅಭಿಪ್ರಾಯ. ಅದೇ ರೀತಿ ಅಮ್ಮನಲ್ಲಿ ಮಾತಾಡಲಿಕ್ಕೆ ನಮಗೆ ಸಾಧ್ಯ ಆಗದಿದ್ದರೂ ಕೂಡ ನಾವು ನಮ್ಮ ಆಸರಣರ ಮುಖಾಂತರ ಹೇಳಿಸಿ ಅದು ಶುಭಪ್ರದವಾಗುವ ಹಾಗೆ ಮಾಡ್ತೇವೆ. ಆ ರೀತಿ ಈ ಸರಯು ಬಾಲಯಕ್ಷವೃಂದ ಯಾವಾಗ ಆರಂಭ ಆಯಿತೋ ಸರ್ವೇ ಸಾಮಾನ್ಯ ಆ ಕಾಲದಿಂದ ಕೂಡ ಕಮಲಾದೇವಿ ಪ್ರಸಾದ್ ಆಸರಣ್ಣನವರು ನಮ್ಮ ಸಪ್ತಾಹದಲ್ಲಿ ಒಂದು ದಿವಸ ಬಂದೇ ಬರ್ತಾರೆ. ಅವರು ಬಾರದಿರುವಂಥದ್ದು ಭಾಳ ಅಪರೂಪ ಮತ್ತು ಇಲ್ಲ ಅಂತಲೂ ಕೂಡ ಹೋದ ವರ್ಷ ಕೂಡ ಬಂದಿದ್ದರು. ಮಾರ್ಕೆಟ್ನವರೆಗೆ ಬಂದು ಏನೋ ಸ್ವಲ್ಪ ಕಾರ್ ಶೀಟ್ ನಂತರ ಅವರು ಮತ್ತೆ ಈಚೆ ಬರಲಿಕ್ಕೆ ಆಗಲಿಲ್ಲ, ಸಮಯ ದಾಟಿತ್ತು. ಬಂದು ಹೋಗ್ತೇನೆ ಅಂತ ಹೇಳಿದರು, ಅದಾಗಿ ಏನೋ ಅನಾನುಕೂಲ ಆಯಿತು. ಆದರೆ ಈ ವರ್ಷ ನಾನು ಮೊನ್ನೆ ಮಾತಾಡುವಾಗ ಇವತ್ತು ಸರ್ತಿ ಮುಗೀತದೆ ಬರ್ತೇನೆ ಅಂತ ಮಾತು ಕೊಟ್ಟ ಹಾಗೆ ಪೂಜ್ಯರು ಬಂದಿದ್ದಾರೆ. ಅವರಿಗೆ ನಾವು 108 ನಮನಗಳನ್ನು ಸಲ್ಲಿಸ್ತಾ ಪ್ರೀತಿಪೂರ್ವಕವಾಗಿ ನಮ್ಮ ಸರಯು ಸಪ್ತಾಹಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ ಸರ್. ಹಾಗೆ ಆಸರಣರ ಆಶೀರ್ವಾದವನ್ನು ಪಡೆಯುತ್ತಾ ಮತ್ತೆ ನಮ್ಮ ಜೊತೆ ಇರುವವರು ಶಾಲು ಹಾಕಿ ನೀವು ಹೇಳಿ ಅಮ್ಮಂಜಿಯವರವರಿಗೆ ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸುಧಾಕರ್ ರಾಯರ್ ಮತ್ತು ಅಮ್ಮಂಜಿಯವರವರಿಗೆ ಗೌರವ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಎಲ್ಲ ಅತಿಥಿ ಗಣ್ಯರಿಗೆ. ಹಾಗೆ ನಮ್ಮೊಂದಿಗೆ ಇರುವವರು ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು, ಸರಯು ಬಾಲಯಕ್ಷ ವೃಂದದ ಬೆನ್ನೆಲುಬು. ಅವರು ಸದಾ ನಮ್ಮೊಂದಿಗೆ ಇದ್ದುಕೊಂಡು ಕಲೆಯನ್ನು ಕಲಾವಿದರನ್ನು ಪ್ರೋತ್ಸಾಹಿಸುವ ನಮ್ಮ ಆಶಯ, ನಮ್ಮ ಸರವಿನ ಮೂಲ ಉದ್ದೇಶವೇ ಅದೇ. ಈ ಹಿರಿಯರಿಂದ ಎಳೆಯವರಿಗೆ ಈ ಯಕ್ಷವಾಹಿನಿಯನ್ನು ತಲುಪಿಸುವಂಥ ಕಾರ್ಯವನ್ನು ಮಾಡುವಂಥದ್ದು. ಈಗ ಅಮ್ಮಂಜಿಯವರು ತುಂಬ ಹೇಳಿದರು, ಆದರೆ ನಮ್ಮ ಉದ್ದೇಶ ಒಂದೇ ಇರುವಂಥದ್ದು. ಯಾಕಂದರೆ ನಾವು ಒಂದಟ್ಟ ವಿದ್ಯೆಯನ್ನು ನಮ್ಮ ಹಿಂದಿನವರಿಂದ ಪಡೆದುಕೊಂಡಿದ್ದೇವೆ. ದೈವದತ್ತವಾಗಿಯೋ ಪ್ರಯತ್ನಪೂರ್ವಕವಾಗಿಯೋ ನಾವು ಅದನ್ನು ಸ್ವಲ್ಪ ಸಿದ್ಧಿಸುವಲ್ಲಿ ಪ್ರಯತ್ನ ಮಾಡಿದ್ದೇವೆ. ಅದೇ ರೀತಿಯ ಪ್ರಯತ್ನವನ್ನು ಇಂದಿನ ಯುವ ಪೀಳಿಗೆ, ಅದರಲ್ಲೂ ವಿಶೇಷವಾಗಿ ಈಗ ಆಂಗ್ಲ ಮಾಧ್ಯಮ ಅನ್ನುವಂಥ ಒಂದು ಪೆಡಂಭೂತ ನಮ್ಮನ್ನು ಆವರಿಸಿಕೊಂಡ ಮೇಲೆ ನಮಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಪರಿಚಯ ಭಾಳ ಕಡಿಮೆಯಾಗಿದೆ. ಇದನ್ನು ಕಲ್ಕೂರವರ ಮಾತಲ್ಲಿ ಯಾವಾಗಲೂ ಆವಾಗ ಹೇಳ್ತಾ ಇರ್ತಾರೆ. ಸಂಸ್ಕೃತಿ ದೇಶ ನಮ್ಮ ತುಳು ಮಣ್ಣಿನ ಒಂದು ವಿಶೇಷತೆ, ಇದೆಲ್ಲವನ್ನು ಕೂಡ ಸದಾ ಕಲ್ಕೂರವರು ಪರಿಚಯಿಸ್ತಾ ಇರ್ತಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಅವರ ಕಲ್ಕೂರ ಮನೆಯ ಮಂಜು ಪ್ರಸಾದ ನಿತ್ಯವ ಎನ್ನುವ ಹಾಗೆ ವಿಶೇಷವಾಗಿ ಸ್ವಾಮಿಗಳು ಬೇರೆ ಬೇರೆ ಪ್ರಾಕಾರದ ಮಂದಿಗಳು ಬಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೀತಾ ಇರ್ತವೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಹಾಗೆ ನಮ್ಮ ಗೌರವ ಸಂಚಾಲಕರಾದಂಥ ಡಾಕ್ಟರ್ ಹರಿಕೃಷ್ಣಪ್ಪನವರವರು ಧರ್ಮದರ್ಶಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೋರು ನಮ್ಮ ಮಿತ್ರರಾದ ಶ್ರೀ ಭುವನಾಭಿರಾಮ ಉಡುಪ ಕಿನ್ನಿಗೋಳಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಪುನರೂರವರು ನಮ್ಮ ಸರಯು ಬಾಲಯಕ್ಷ ವೃಂದ ಆರಂಭ ಆದಲ್ಲಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ನಮ್ಮನ್ನು ಅಂದರೆ ಮಕ್ಕಳನ್ನು ಕೂಡ ಪ್ರೋತ್ಸಾಹಿಸ್ತಾ ಸದಾ ನಮ್ಮೊಂದಿಗೆ ಇರುವವರು. ಮೊನ್ನೆ ಉದ್ಘಾಟನಾ ದಿವಸ ಕೂಡ ಅವರು ಬಂದಿದ್ದರು, ಕಾರ್ಯಕ್ರಮ ಚೆಂದಗಾಣಿಸಿಕೊಟ್ಟಿದ್ದಾರೆ. ಈ ಅಷ್ಟಾಹ ಅಥವಾ ಸಪ್ತಾಹಗಳನ್ನು ನಡೆಸುವಲ್ಲಿ ನಮಗೆ ದೊಡ್ಡ ಬೆಂಬಲವಾಗಿ ಮತ್ತು ಎಲ್ಲರಲ್ಲಿ ನಮ್ಮ ಸರಯಿನ ಬಗ್ಗೆ ಹೇಳ್ತಾ ಸಹಾಯಕ್ಕಾಗಿ ಅವರು ತುಂಬ ನಮ್ಮೊಂದಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂಥ ಧರ್ಮದರ್ಶಿ ಹರಿಕೃಷ್ಣಪ್ಪನವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೆ. ಅವರಿಗೆ ಶಾಲನ್ನ ಗೌರವ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಂತೆಯೇ ಮತ್ತೊಬ್ಬರು ನಮ್ಮೊಂದಿಗೆ ವೇದಿಕೆ ಇರೋರು ಮಂಜುನಾಥಯ್ಯ, ಸಕ್ಕಟ್ಟು ಮಂಜುನಾಥಯ್ಯರವರು. ಸಕ್ಕಟ್ಟು ಲಕ್ಷ್ಮೀನಾರಾಯಣ ಅನ್ನುವರು ಯಕ್ಷಗಾನ ರಂಗದ ಬಡಗುತಿಟ್ಟಿನ ಬಣ್ಣದ ಲೋಕವನ್ನು ಆಳಿದವರು. ಅವರು ಮಾಸದ ಬಣ್ಣ ಎನ್ನುವ ಒಂದು ಪುಸ್ತಕ ಯಕ್ಷಗಾನ ಅಕಾಡೆಮಿ ಮುಖಾಂತರ ಪ್ರಕಟವಾಗಿತ್ತು. ಮತ್ತು ಅವರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಲೇಖನಗಳಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಪ್ರಕಟವಾಗಿತ್ತು. 26 ದೇಶಗಳಿಗೆ ಈ ಬಣ್ಣವನ್ನು ಒಯ್ದಂಥ ಒಂದು ಕೀರ್ತಿ ಇದ್ದರೆ ಬಡಗುತಿಟ್ಟಿನಲ್ಲಿ ಅದು ಸಕ್ಕಟ್ಟು ಲಕ್ಷ್ಮೀನಾರಾಯಣರಿಗೆ ಅಂತ ತುಂಬ ಹೆಮ್ಮೆ ಪಡ್ತೇವೆ. ಅವರ ಜನ್ಮಶತಮಾನೋತ್ಸವ ಸಮಿತಿಯನ್ನು ಅವರ ಮಕ್ಕಳಾದ ಮಂಜುನಾಥಯ್ಯನವರು ಈ ವರ್ಷ ಪೂರ್ತಿ 100 ಕಾರ್ಯಕ್ರಮವನ್ನು ನಡೆಸಿ ಅವರಿಗೊಂದು ವಿಶೇಷವಾದಂಥ ಗೌರವವನ್ನು ಸಲ್ಲಿಸಬೇಕೆನ್ನೋ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ಮೊನ್ನೆ ಮುರಳೀಧರ್ ಭಟ್ ಕಟೀಲ್ ಇವರಿಗೆ ಆ ಸನ್ಮಾನವನ್ನು ನಡೆಸಿ ಈ ಲಕ್ಷ್ಮೀನಾರಾಯಣ ಜನ್ಮಶತಮಾನೋತ್ಸವದ ಒಂದು ಕಟೌಟನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೆ ವೇದಿಕೆ ಮೇಲೆ. ಆ ಕಾರ್ಯಕ್ರಮದಲ್ಲಿ ಅವರಿಗೆ ಮೊನ್ನೆ ಭಾಗವಹಿಸಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಜ್ವರ ಎಲ್ಲ ಇತ್ತು ಅಂತ ಹೇಳಿದರು. ಇವತ್ತು ಬಂದಿದ್ದಾರೆ. ಮಂಜುನಾಥನವರೇ, ನೀವು ಸಕ್ಕಟ್ಟು ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದು ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಇನ್ನೊಬ್ಬರು ನಮ್ಮ ಜೊತೆ ಇರುವವರು ಸೂರ್ಯ ಶೆಟ್ಟಿ ಮಲೆನಾಡು. ಸರಯುನೊಂದಿಗೆ ಒಬ್ಬ ವೇಷಧಾರಿಯಾಗಿ, ಒಬ್ಬ ಕಲಾವಿದನಾಗಿ, ಮತ್ತೊಬ್ಬ ಕಲಾ ಪೋಷಕನಾಗಿ, ಧನ ಸಹಾಯದ ಮುಖಾಂತರ ಇರ್ಬೋದು, ಬೇರೆ ಬೇರೆ ರೀತಿಯ ಸಹಕಾರ ನೀಡುತ್ತಿರುವಂಥ ಸೂರ್ಯ ಶೆಟ್ಟಿ ಮಲೆನಾಡಿನವರು ಮಲೆನಾಡು ಪಂಚಕರ್ಮ ಚಿಕಿತ್ಸೆ ಎನ್ನುವಂಥ ಒಂದು ಆಯುರ್ವೇದ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಅದು ಕಂಕನಾಡಿಯಲ್ಲಿ ಅದಿದೆ. ನಮಗೆ ಯಾವಾಗಾದರೂ ಬೇಕು ಅಂತ ಅನಿಸಿದರೆ ಅಲ್ಲಿ ಹೋಗಿ ಭೇಟಿ ಮಾಡಿ ಬರಬಹುದು ಅಂತ ನನ್ನ ಕೋರಿಕೆ. ಆ ಸೂರ್ಯ ಶೆಟ್ಟಿ ಮಲೆನಾಡವರನ್ನು ಕೂಡ ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಯಿತು, ಹಿಂಗೆ ಹೇಳ್ತಾರೆ. ಉಡುಪಿ ಶ್ರೀ ಭುವನಾಭಿರಾಮ್ ಉಡುಪರು ನಮ್ಮ ಸಸ್ನೇಹಿತರು, ನಾವು ಜೊತೆಯಾಗಿ ಕೆಲಸ ಮಾಡಿದವರು ಮತ್ತು ನಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಬೆನ್ತಟ್ಟಿ ಎಲೆವರ್ಯಾರೆ ಮುಂದೆ ಹೋಗಿ ನಮ್ಮ ಪ್ರೋತ್ಸಾಹ ಉಂಟು ಅಂತ ಹೇಳ್ತಾರೆ ಅಂತ ಶ್ರೀ ಭುವನಾಭಿರಾಮ್ ಉಡುಪರು. ಮತ್ತು ಅಲ್ಲಿ ಅವರ ಯುಗಪುರುಷ ಹಾಲ್ನಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ದೇವೆ. ಶ್ರೀ ಭುವನಾಭಿರಾಮ ಉಡುಪರು ಕೂಡ ನಮ್ಮ ಸಂಸ್ಥೆಯ ಒಬ್ಬ ಬೆನ್ನೆಲುಬಾಗಿ ಸಹಕಾರ ನೀಡುವರು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮತ್ತು ಇವತ್ತು ನಿರೂಪಣೆಯನ್ನು ಮಾಡುತ್ತಿರುವಂಥ ಜನಾರ್ದನ ಅಮ್ಮಂಜಿಯವರು ಶಾಲಾ ಎಲ್ಲಿದ್ದಾರೆ? ಹಾಂ ಹಾಂ, ಉಡುಪರು ಸುಬ್ರಹ್ಮಣ್ಯ ಉಡುಪರು, ಬನ್ನಿ ವೇದಿಕೆ ಬನ್ನಿ. ಇದ್ದಾರೆ. ಮೊನ್ನೆ ನಾವು ಮಾತಾಡಿದ್ದೇವೆ. ಜನಾರ್ದನ ಅಮ್ಮಂಜಿಯವರಿಗೆ ಕೂಡ ಸುಧಾಕರ್ ರಾಯರು ನಿರೂಪಕ ನೆಲೆಯಲ್ಲಿ ಶಾಲೆ ಹಾಕಬೇಕು. ಅಮ್ಮಂಜಿಯವರು ಕೂಡ ಹಾಗೆ. ಅವರು ಪೊಳಲಿಯ ಯಕ್ಷೋತ್ಸವದಲ್ಲಿ ನಾನು ಭಾಗವಹಿಸ್ತೇನೆ. ನಮ್ಮ ಸರಯುವಿನ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸ್ತಾರೆ. ಹಾಗಾಗಿ ಲಾಗಾಯಿತಿನಿಂದ ಅಮ್ಮಂಜಿಯವರಿಗೂ ನಮಗೊಂದು ವಿಶೇಷವಾದ ಸ್ನೇಹ. ಅವರೊಬ್ಬ ವೇಷಧಾರಿ ಅಲ್ಲ, ಅದರೊಬ್ಬ ಸಂಘಟಕ, ಒಬ್ಬ ಒಳ್ಳೆಯ ನಿರೂಪಕ. ಈ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳ ಸಂಘಟನೆಯಲ್ಲಿ ನಾವು ಕೂಡ ಜೊತೆಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಡಾಕ್ಟರ್ ಪ್ರೊಫೆಸರ್ ಎಂ ಬಿ ಪುರಾಣಿಕರವರು ಆಗಮಿಸಿದೆ. ಅವರನ್ನು ಕೂಡ ಭಾಳ ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶಾರದಾ ವಿದ್ಯಾಸಂಸ್ಥೆಗಳ ಸಂಚಾಲಕರು, ಅಧ್ಯಕ್ಷರು ಹಾಗೂ ಧಾರ್ಮಿಕ ನೇತಾರರು, ಧಾರ್ಮಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಜೊಡಗಿಸಿಕೊಂಡು ಅನೇಕ ಹೊಣೆಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪುರಾಣಿಕ್ ಸರಿಗೆ. ಹಾಗೂ ಎಲ್ಲ ಯಕ್ಷಗಾನ ಕಲಾಭಿಮಾನಿ ಬಂಧುಗಳಿಗೆ ಈ ಕಳೆದ 8 ದಿನಗಳಿಂದ ನಾವು ನಮ್ಮ ಈ ಅಷ್ಟಾಹದ ಒಂದು ಯಶಸ್ಸಿಗಾಗಿ ತುಂಬ ಪ್ರಯತ್ನ ಮಾಡಿದೆವು. ಪ್ರಾಯಶಃ ದೇವರ ಅನುಗ್ರಹ ಉಂಟು ಅಂತ ಸ್ಪಷ್ಟ ಆಗ್ತಾಯಿದೆ. ಕದ್ದರಲ್ಲಿ ನಾವು ಮಾಡಿದ ಯಾವ ಕಾರ್ಯಕ್ರಮ ಹಾಳಾಗಲಿಲ್ಲ. ಯಾಕಂದರೆ ಸುತ್ತಮುತ್ತ ಮಳೆ ಇದ್ದರೂ ಕೂಡ ನಮಗೆ ಇಲ್ಲಿ ಮಳೆಯಿಂದ ಯಾವುದೇ ರೀತಿಯ ತೊಂದರೆ ಈ ಕಾರ್ಯಕ್ರಮಕ್ಕೆ ಆಗಲಿಲ್ಲ. ಆದ್ದರಿಂದ ಶ್ರೀ ಮಂಜುನಾಥ ಸ್ವಾಮಿ ನಮ್ಮ ಮೇಲೆ ಕೃಪೆ ಇರಿಸಿ ಪೂರ್ಣ ಹರಸಿದ್ದಾನೆ ಅಂತ ನಾವು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಬೋದು. ಇವತ್ತು ಸಭಾ ಕಾರ್ಯಕ್ರಮದ ಬಳಿಕ ನಾನು ರಚನೆ ಮಾಡಿದಂಥ ಪುಣ್ಯಕೋಟಿ ಅನ್ನುವಂಥ ಪ್ರಸಂಗದ ಪ್ರದರ್ಶನ ಮತ್ತು ಜಾಬಾಲಿ ನಂದಿನಿ ಸಂವಾದ ಬಯಲಾಟ ಇದೆ. ಈ ಎಲ್ಲ ಕಾರ್ಯಕ್ರಮವನ್ನು ಪೂರೈಸಿಕೊಡಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇವೆ. ಸರ್ವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ಸಂಸ್ಥೆಯ ನಿರ್ದೇಶಕರಾದ ಸನ್ಮಾನ್ಯ ರವಿ ಅಲೆವರಾಯ ವರ್ಕಾಡಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಕಟೀಲು ಕ್ಷೇತ್ರ ಎಂದಾಗ ನಮಗೆಲ್ಲ ರೋಮಾಂಚನ ಆಗ್ತದೆ. ಕಟೀಲು ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಅಲ್ಲಿರುವಂಥ ಯಕ್ಷಗಾನ ಮೇಳಗಳು, ಕಟೀಲು ಕ್ಷೇತ್ರದ ಯಕ್ಷಗಾನಕ್ಕೆ ಕೊಡುಗೆ ಸುಮಾರು 150-160 ವರ್ಷಗಳ ಇತಿಹಾಸ ಇರ್ಬೋದು. ಸರಿಯಾದ ಲೆಕ್ಕಾಚಾರ ಇಲ್ಲ. ಕಟೀಲಿನಿಂದ ಮೇಳ ಹೊರಟು ಅಲ್ಲಿಂದ ಮೊದಲುಗೊಂಡು ಒಂದಾಗಿದ್ದಂತಹ ಮೇಳ ಇಂದು 7ಕ್ಕೆ ಏರಿದೆ. ಸುಮಾರು 350-400 ಜನ ಕಲಾವಿದರು ಹಾಗೆ ರಂಗ ಸಹಾಯಕರು ಸೇರಿಕೊಂಡು 400 ಜನರಿಗೆ ಒಂದು ಉದ್ಯೋಗವನ್ನು ಕೊಡುವುದರ ಮೂಲಕ ಬೇರೆ ಬೇರೆ ರೀತಿಯ ಯಕ್ಷಗಾನ ಕೈಂಕರ್ಯವನ್ನು ಮಾಡುತ್ತಾ ಯಕ್ಷಗಾನ ಕಲೆಯನ್ನು ಬೆಳೆಸುವಂತಹ ಕೆಲಸ ಕಟೀಲು ಕ್ಷೇತ್ರದಿಂದ ಆಗ್ತಾ ಇದೆ. ಕಟೀಲು ತಾಯಿಯ ಸನ್ನಿಧಿಯಲ್ಲಿ ನಾವು ಹೋಗಿ ಪೂಜ್ಯ ಆಸರಣ್ಣರಲ್ಲಿ ಬೇಡಿಕೊಂಡಾಗ ಅವರು ನಮ್ಮ ಮೂಲಕ ಪ್ರಾರ್ಥಿಸಿ ಆ ಮಾತೆಯ ಅನುಗ್ರಹವನ್ನು ಮಾಡುವಂತಹ ವಿಶೇಷವಾದಂತಹ ಕೆಲಸವನ್ನು ಕಟೀಲಿನ ಆಸರಣ್ಣರು ಮಾಡ್ತಾ ಇದ್ದಾರೆ. ಇಂದು ಕಟೀಲಿನ ಒಂದು ಆಟ ಬೇಕು ಅಂತಾದರೆ 10-15 ವರ್ಷಗಳಷ್ಟು ಕಾಯುವಂತಹ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅಷ್ಟು ಹರಕೆಯ ಆಟಗಳು ಕಟೀಲಿನಲ್ಲಿ ಬುಕ್ ಆಗ್ತಾ ಇದೆ. ಇದಕ್ಕೆಲ್ಲ ಪೂಜ್ಯ ಆಸರಣ್ಣರು ಆ ಕಾಲದಿಂದಲೂ ಇವತ್ತಿನವರೆಗೆ ಅವರು ಭಕ್ತರಿಗೆ ಮಾಡುವಂತಹ ಪ್ರಾರ್ಥನೆ, ಭಕ್ತರನ್ನು ದೇವಸ್ಥಾನಕ್ಕೆ ಕರೆಸಿಕೊಳ್ಳುವಂತಹ ರೀತಿ, ಇದು ಅದರಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ. ನಂದಿನಿ ತುದದ ಬರಿಟಿ ಕಾಪೋಲು ನಂದಿನಪ್ಪೆ ತರಿಟ್ಟು ಅಂತ ಹೇಳಿ ನಾವು ತುಳು ಭಾಷೆಯಲ್ಲಿ ಕಟೀಲಿನ ತಾಯಿಯನ್ನು ಕೊಂಡಾಡ್ತೇವೆ. ಪೂಜ್ಯ ಆಸರಣ್ಣರು ಒಂದು ಕ್ಷೇತ್ರಕ್ಕೆ ಬಂದರು ಅಂತ ಹೇಳಿದರೆ ಕಟೀಲಿನ ಮಾತೆ ಬಂದಂತಹ ಒಂದು ಅನುಭವ.
ಅಂತಹ ಶ್ರೇಷ್ಠ ಆಸರಣ್ಣರಲ್ಲಿ ಓರ್ವರಾದಂತಹ ಪೂಜ್ಯ ಕಮಲಾದೇವಿ ಪ್ರಸಾದ್ ಆಸರಣ್ಣರವರು ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನಮ್ಮ ಪುಣ್ಯ. ಅವರು ವೇದಿಕೆಯಲ್ಲಿ ಆಶೀರ್ವಚನವನ್ನು ನೀಡಲಿಕ್ಕೆ ಆಗಮಿಸಿದ್ದಾರೆ. ಪೂಜ್ಯ ಆಸರಣ್ಣರು ನಮ್ಮ ಸಂಸ್ಥೆಯನ್ನು ಉದ್ದೇಶಿಸಿ ಹಾಗೂ ನಮಗೆಲ್ಲರಿಗೂ ಆಶೀರ್ವಚನದ ನುಡಿಯನ್ನು ನೀಡಬೇಕಾಗಿ ಅವರಲ್ಲಿ ಗೌರವಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಕುಚಭರ ನಮಿತಾಂಗಿ ಸನ್ನಿಷಣ್ಣ ನಿಶಾಬ್ದೆ ನಿಜಕರ ಕಮಲೋದ್ಯತ್ ಲೇಖನಿ ಪುಸ್ತಕಶ್ರೀ ಸಕಲ ವಿಭವ ಸಿದ್ಧೈ ಪಾತು ವಾಗ್ದೇವತಾ ಭವತಿ ಯದನುಭಾವಾತ್ ಎಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೂಲಿ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ನಿಧತ್ತಾಂ ಸನ್ನಿಧಿಂ ಮಾನಸಿ ಚ. ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ದುರ್ಗಾ ಪರಮೇಶ್ವರಿಯನ್ನು ವಂದಿಸ್ತಾ, ಈ ಮಣ್ಣಿನ ಒಡೆಯನಾದಂತಹ ಮಂಜುನಾಥ ಸ್ವಾಮಿಯನ್ನು ವಂದಿಸ್ತಾ, ವೇದಿಕೆಯಲ್ಲಿ ನನ್ನ ಬಲಪಾರ್ಶ್ವದಲ್ಲಿ ಹಾಗೂ ಎಡಪಾರ್ಶ್ವದಲ್ಲಿ ಎಲೆದ ಮಹನೀಯರನ್ನು ವಂದಿಸ್ತಾ, ಎದುರುಗಡೆ ಇರತಕ್ಕಂಥ ನನ್ನ ಅಧ್ಯಾತ್ಮ ಬಂಧುಗಳೇ, ರವಿ ಅರೆವೂರಾಯರ ಸರಯು ಎಂಬ ಸಂಸ್ಥೆ ಬಹಳ ಕಲಾವಿದರನ್ನು ಹುಟ್ಟಿ ಹಾಕಿ ಬೆಳೆಸಿದ ಸಂಸ್ಥೆ. ಕಲಾವಿದರನ್ನು ಹುಟ್ಟಿಸುವುದು, ಬೆಳೆಸುವುದು ಅಂತಂದರೆ ಒಂದು ಕಲೆಗೆ ರಕ್ಷಣೆಯನ್ನು ಕೊಟ್ಟರು ಅಂತ ನಾವು ಹೇಳಬಹುದು. ಅಂತಹ ಒಂದು ವೈಶಿಷ್ಟ್ಯಪೂರ್ಣ ಸಾಧನೆ. ಅವರು ಕರೆದಾಗೆಲ್ಲ ನಾವು ಏನೂ ಒತ್ತಡ ಇದ್ದರೂ ಕೂಡ ಓಡೋಡಿ ಬರೋದು. ಯಾಕಂತಂದರೆ ಯಕ್ಷ ಕಲೆಯನ್ನು ನಮ್ಮ ತಾಯಿ ಒಪ್ಪಿದ್ದಾಳೆ. ಹಾಗಾಗಿ ಯಕ್ಷಗಾನವನ್ನು ಒಪ್ಪಿದಂತಹ ತಾಯಿ ಅಷ್ಟು ಅದನ್ನು ಪ್ರೀತಿಸುವಾಗ ಯಕ್ಷ ಆರಾಧನೆ ಎಲ್ಲೆಲ್ಲಿ ನಡೀತದೋ ಅಲ್ಲೆಲ್ಲ ಕರೆದಾಗ ನೀವು ಹೋಗಬೇಕೆಂಬ ಸಂದೇಶ ಅಲ್ಲಿಂದ ಹೊರಟಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಾನು ಇಲ್ಲಿಗೆ ಬಂದದ್ದು. ಅಲೆವೂರಾಯರ ಸಾಧನೆ ಅದು ಸಣ್ಣದಲ್ಲ. ಯಾವಾಗಲೂ ನಾನು ಹೇಳೋದುಂಟು ಈ ವೇದಿಕೆಯಲ್ಲಿ, ಅದು ಸಣ್ಣದಾದ ಸಾಧನೆ ಅಲ್ಲ. ಯಾಕಂದರೆ ನಾವು ಕಟೀಲಲ್ಲಿ ಮಾಡೋದು ದೊಡ್ಡದಲ್ಲ. ಯಾಕಂದರೆ ಯಕ್ಷಗಾನದ ಪರಂಪರೆಯೇ ಅಲ್ಲಿದೆ. ಯಕ್ಷಗಾನಕ್ಕೆ ಆರಾಧಿಸುವ ಅನೇಕ ಭಕ್ತರಿದ್ದಾರೆ. ಅವರಲ್ಲೆಲ್ಲ ನಾವು ಕೇಳಿದರೆ ಅವರು ಖಂಡಿತ ಒಂದೆರಡು ಕೈಯಲ್ಲಿ ಕೊಡುವಂಥವ್ರು. ಹಾಗಾಗಿ ನಮಗೆ ಒಂದು ಸಾಧನೆ ಮಾಡಲಿಕ್ಕೆ ದೊಡ್ಡದಲ್ಲ. ಆದರೆ ಒಂದು ಅಲೆವೂರಾಯರು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬಾಲ ಯಕ್ಷಗಾನ ಮಾಡೋದು ಅದು ಅತ್ಯಂತ ದೊಡ್ಡ, ನಮಗಿಂತ ದೊಡ್ಡದು ಅಂತ ನಾನು ಭಾವಿಸ್ತೇನೆ. ಅದು ಯಾಕಂದರೆ ಅಷ್ಟು ಸಣ್ಣದಾದ ಸಾಧನೆ ಅಲ್ಲ. ಅದಕ್ಕಂತಹ ಒಂದು ತಪಸ್ಸು ಬೇಕು, ಅಂತಹ ಒಂದು ಸಂಕಲ್ಪಗಳು ಬೇಕು, ಇಲ್ಲದ್ರೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ನಡೆಸ್ತೇವೆ ಅಂತ. ಹಾಗಾಗಿ ಇಷ್ಟು ಸುದೀರ್ಘವಾದಂತಹ ಇದರಿಂದ ಪಥವನ್ನು ತುಳಿದಿದ್ದಾರೆ ಅವರು. ಹೆಸರು ನಾನು ಹೋದ ಸಲ ವೇದಿಕೆಯಲ್ಲಿ ಹೇಳಿದ್ದುಂಟು, ಹೆಸರು ಅದು ಸಾಧಿಸ್ತದೆ ಅಂತ. ಈಗ ನಮ್ಮ ನಂದಿನಿ ಅಂತ ಹೆಸರಿಟ್ಟರೆ ಆ ನಂದಿನಿಗೆ ಏನು ಪರಂಪರೆ ಎಲ್ಲ ಉಂಟು, ಆ ಸಂಸ್ಥೆಗಳಿಗೆ ಆ ಪರಂಪರೆ ಒದಗುತ್ತಾ ಹೋಗ್ತದೆ ಅಂತ. ಈ ಸರಯು ಎಂಬ ಹೆಸರಿಟ್ಟದ್ರಿಂದ ಆ ಸರಯು ನದಿಗೆ ಯಾವ ಪರಂಪರೆ ಉಂಟು ಅದೆಲ್ಲವೂ ಈ ಸಂಸ್ಥೆಗೆ ಅದು ಆಶ್ರಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ನದಿ ಅಂದರೆ ಸಂಸ್ಕೃತದಲ್ಲಿ ಸಮೃದ್ಧಿಯನ್ನು ಸೂಚಿಸೋದು. ಟು ನದಿ ಸಮೃದ್ಧವು ಅಂತ ಧಾತು. ಆ ಧಾತುವಿನಿಂದ ಸಮೃದ್ಧಿಯನ್ನು ಸೂಚಿಸುವ ಪದ ಅದು. ಹಾಗಾಗಿ ಆ ನದಿಯನ್ನು ಹುಟ್ಟಿಕೊಂಡು ನಾವು ಹಿಡಿದುಕೊಂಡು ಹೋದರೆ ಸಮೃದ್ಧಿಯ ಕಡೆಗೆ ನಾವು ಧಾವಿಸ್ತೇವೆ ಅಂತ. ಹಾಗಾಗಿ ಈ ಸರಯು ಎಂಬ ನದಿಯನ್ನು ಅವರು ಪ್ರತಿನಿಧಿಸಿ ಹೊರಟದ್ರಿಂದ ಇವತ್ತು ಸಮೃದ್ಧಿಯಾಗಿ ಇದು ನಡೀತಾ ಉಂಟು. ಕದ್ರಿ ದೇವಸ್ಥಾನದ ಈ ವಠಾರದಲ್ಲಿ ಎದುರುಗಡೆ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಅಲ್ಲ, ಅದನ್ನು ಆರಾಧಿಸುವ ವ್ಯಕ್ತಿಗಳು ಎಷ್ಟಿದ್ದಾರೆ ಅಂತ ಮೊದಲು ನೋಡಿಕೊಳ್ಬೇಕು. ಹಿಂದೆ ನೋಡಬೇಕು, ನಾವು ಮುಂದೆ ನೋಡೋದಲ್ಲ, ಹಿಂದೆ ನೋಡಬೇಕು. ಹಿಂದೆ ನೋಡಿದರೆ ಎಲ್ಲವೂ ಅರ್ಥ ಆಗ್ತದೆ. ನಮ್ಮ ಸನಾತನ ಧರ್ಮವೂ ಹಾಗೆ, ಅದು ಮುಂದೆ ನೋಡಿದರೆ ಏನು ಗೊತ್ತಾಗೋದಿಲ್ಲ, ಆದರೆ ಹಿಂದೆ ನೋಡಬೇಕು. ಎಷ್ಟು ಸಾವಿರ ವರ್ಷ, ಎಷ್ಟು ಲಕ್ಷ ವರ್ಷದ ಇತಿಹಾಸಗಳನ್ನು ನೋಡಿದಾಗ ಸನಾತನ ಧರ್ಮ ಏನು ಅಂತ ಅರ್ಥ ಆಗಿದೆ. ಅದೇ ರೀತಿ ಯಕ್ಷ ಪರಂಪರೆಯ ಮುಂದೆ ನೋಡುವುದಲ್ಲ, ಹಿಂದೆ ನೋಡಿದಾಗ ಎಷ್ಟು ದೊಡ್ಡ ಕಲೆ, ಯಕ್ಷಗಾನದಷ್ಟು ದೊಡ್ಡ ಕಲೆ ಇಲ್ಲವಂತೆ ನಾವು ಹೇಳ್ಬೋದು. ಇಡೀ ಭಾರತವನ್ನು ತಿರುಗಿ ಬಂದರೆ ಅದರ ಬಗ್ಗೆ ಒಂದು ರಿಸರ್ಚ್ ಮಾಡಿದರೆ ಯಕ್ಷಗಾನದಷ್ಟು ದೊಡ್ಡ ಕಲೆ ಬೇರೆ ಇಲ್ಲ, ಖಂಡಿತ ಇಲ್ಲ. ನೀವು ಎಷ್ಟು ಬೇಕಾದಕ್ಕೆ ನಾವು ಯಾವ ಭೂಮಿಕೆಯನ್ನು ಬೇಕಾದರೂ ಕೊಡ್ಬೋದು, ಇದರಲ್ಲಿ ಹೇಳಿದಾಗ ಯಾವ ಗ್ರೌಂಡ್ಸನ್ನು ಬೇಕಾದರೂ ಕೊಡ್ಬೋದು. ಯಕ್ಷಗಾನದಷ್ಟು ದೊಡ್ಡ ಕಲೆ ಇಲ್ಲ. ಯಾಕಂದರೆ ನಾನು ಯಾವ ಸಂದರ್ಭದಲ್ಲಿ ಹೇಳಿದ್ದುಂಟು ಅದನ್ನು ಒತ್ತುಗಾಗಿ ಪುನಃ ಹೇಳ್ತೇನೆ. ಯಾಕಂದರೆ ಒಂದು ಕಲೆ
2 ಗಂಟೆಯೋ ತಪ್ಪಿದರೆ 2.5 ಗಂಟೆ, ಅದಕ್ಕಿಂತ ಹೆಚ್ಚು ನೋಡಲಿಕ್ಕಾಗೋದಿಲ್ಲ. ಒಂದು ಭರತನಾಟ್ಯ ಕಾರ್ಯಕ್ರಮ ಆದರೆ, ನಾವು ಒಂದು ಸಂಗೀತ ಕಾರ್ಯಕ್ರಮ 2-2.5 ಗಂಟೆಯ ನಂತರದನ್ನು ನೋಡಲಿಕ್ಕೆ ಆಗೋದೇ ಇಲ್ಲ. ಯಾವ ಕಥಕಳಿ ಆಗಲಿ, ಅದನ್ನು ನಾನು ಕೆಳಗೆ ಮಾಡುವುದಲ್ಲ, ಅದೊಂದು ರೀತಿಯದು. ಆದರೆ ರಾತ್ರಿ 9-9:30 ಪ್ರಾರಂಭ ಆಗಿ ಬೆಳಗಿನ ಜಾವಿರದವರೆಗೆ ಸತತ 7 ಗಂಟೆಗಳ ಕಾಲ ಒಂದು ನಡೆಯುವ ಕಲೆ ಇದ್ದರೆ ಅದು ಯಕ್ಷಗಾನ ಮಾತ್ರ, ಬೇರೆ ಯಾವ ಕಲೆಯೂ ಇಲ್ಲ. ನಾವು ಅಷ್ಟು ನೋಡಿದರೂ ಪುನಃ ನಮಗೆ ಹೇಳಲಿಕ್ಕೆ ಮನಸ್ಸು ಬರುವುದಿಲ್ಲ. ಅಷ್ಟು ಭಾವಪೂರ್ಣವಾದ ಎಲ್ಲವನ್ನು ಮರೆಯುವಂತಹ ಒಂದು ಕಲಾ ಪ್ರೌಢಿಮೆ ಯಕ್ಷಗಾನಕ್ಕಿದೆ. ಹಾಗಾಗಿ ಯಕ್ಷಗಾನ ಇವತ್ತಿಗೂ ಹಿರಿಮೆ. ನಮ್ಮ ಶ್ರೇಣಿಯವರು ಹೇಳಿದ್ದುಂಟು, ಏನಂದರೆ ಕೆಲವರು ಅದನ್ನು ಅಲ್ಲಿ ಕೊಂಡೋಗಬೇಕು, ಭಾರತ ಉದ್ದಕ್ಕೂ ಕೊಂಡೋಗಬೇಕು ಅಂತೆಲ್ಲ ಹೇಳಿದರು ಕೆಲವರು. ಆದರೆ ಯಕ್ಷಗಾನವನ್ನು ಎಲ್ಲ ಕಡೆಗೆ ಕೊಂಡೋಗ್ಲಿಕ್ಕಾಗೋದಿಲ್ಲ. ಯಕ್ಷಗಾನ ನೋಡುವವರು ಇಲ್ಲಿಗೆ ಬರಬೇಕು ಅಂತ ಹೇಳೋದು ನಾನು. ಇಲ್ಲದಿದ್ದರೆ ಇಲ್ಲಿಯವರು ಅಲ್ಲಿದ್ದರೆ ಅಲ್ಲಿ ಕೊಂಡೋಗ್ಬೋದು. ಯಾಕಂದರೆ ಯಕ್ಷಗಾನದ ಭಾಷೆ ಅದು ಸಂಸ್ಕೃತ ಭೂಯಿಷ್ಠವಾದಂತಹ ಕನ್ನಡ ಭಾಷೆಯಲ್ಲಿದ್ದರೆ ಚೆಂದ. ಯಾಕಂದರೆ ಕವಿತೆಗಳು, ಕವನಗಳು ಎಲ್ಲ ಕನ್ನಡ ಭಾಷೆಯಲ್ಲಿ ರಚಿತವಾದದ್ರಿಂದ, ಕನ್ನಡದ ಪ್ರೌಢಿಮೆಯಲ್ಲಿ ಸಂಸ್ಕೃತದ ಮಿಶ್ರಣದಿಂದ ಅತ್ಯಂತ ಉತ್ತಮವಾದಂತಹ ಒಂದು ಪ್ರೌಢ ಭಾಷೆಯಲ್ಲಿ ಅದು ಲೋಕಮುಖಕ್ಕೆ ಅದು ಅರ್ಪಣೆ ಆಗ್ತದೆ. ಹಾಗಾಗಿ ಯಕ್ಷಗಾನದ ಒಂದು ಅದ್ಭುತವಾದಂತಹ ಇತಿಹಾಸವನ್ನು ನಾವು ಹೇಳ್ತಾ ಹೋಗ್ಬೋದು. ಹಾಗಾಗಿ ನಾನು ಹೇಳೋದು ಇಷ್ಟೇ. ಯಾಕಂದರೆ ಅಲೆಯೂರಾಯರಂತಹ ಒಬ್ಬ ಕಲಾವಿದನಾಗಿ ಕಲೆಯನ್ನು ಇವತ್ತು ಸರಯು ಎಂಬ ಈ ಸಂಸ್ಥೆಯಲ್ಲಿ ಬೆಳೆಸ್ತಾ ಇವತ್ತು ಎಷ್ಟು ಕಲಾವಿದರನ್ನು ಸಮರ್ಪಣೆ ಮಾಡಿದರು, ಅದೇ ರೀತಿ ಅನೇಕ ಸಂಸ್ಥೆಗಳು ಇವತ್ತಿಗೂ ದುಡಿತಾ ಇವೆ, ಉತ್ತಮವಾದಂತಹ ಸಾಧನೆ ಮಾಡ್ತಾ ಇವೆ. ನಾವು ಕೂಡ ದುರ್ಗಾ ಮಕ್ಕಳ ಮೇಳ ಅಂತ ಒಂದು ಮಾಡಿ ಯಾಕಂದರೆ ಅನೇಕ ವ್ಯಕ್ತಿಗಳನ್ನು, ಅನೇಕ ಕಲಾ ಪ್ರೌಢಿಮೆ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಲೋಕಮುಖಕ್ಕೆ ಪರಿಚಯಿಸ್ತಾ ಇದ್ದೇವೆ. ಆಗ ಆಗುವ ಸಂತೋಷ ಬೇರೆ ಏನಿಲ್ಲ. ಅವರು ಒಂದು ಪೂರ್ವರಂಗದ ಬಗ್ಗೆ ಎಷ್ಟು ಸುಂದರವಾದ ಒಂದು ಮಾತಿತ್ತಂದರೆ, ನಮ್ಮ ಇವರು ಸಾಲಿಗ್ರಾಮ ಮೇಳದ ಸಂಘಟಕರು ಹೇಳಿದ ಮಾತು, ನೀವು ಯಕ್ಷಗಾನದ ಪರಂಪರೆಯನ್ನು ನೋಡಬೇಕಿದ್ರೆ, ಪರಂಪರೆ ಹೇಗೆ ಅಂದರೆ ಪರಂಪರೆ ಈಗ ಹಸಿಸಿ ಹೋಗಿದೆ. 1-2 ವೇಷಗಳಿಂದ ಡೈರೆಕ್ಟ್ ಕತೆಗೆ ಬರೋದು. ಆದರೆ ಹಿಂದಿನ ಆ ಪರಂಪರೆಯನ್ನು ನೋಡಬೇಕಿದ್ರೆ ನೀವು ದುರ್ಗಾ ಮಕ್ಕಳ ಮೇಳಕ್ಕೆ ಬನ್ನಿ ಅಂತ ಅವರು ಹೇಳಿದ ಮಾತು. ಮಕ್ಕಳ ಮೇಳದಲ್ಲಿ ನೋಡಿ ಅದನ್ನು ಅಂತ. ನಾವು ಕಟ್ಟಿದ್ದು ನಾವು ಹಿರಿಮೆ ಅಂತ ಹೇಳುವುದಲ್ಲ, ಆ ಸಾಧನೆಯ ಸಂಕಲ್ಪ ಹಾಗೆ ಉಂಟು. ಅದೇ ರೀತಿ ಸರಯು ಯಕ್ಷಗಾನ ಅದೇ ರೀತಿ ಸಾಧನೆ ಮಾಡಿದೆ. ಅಂತಹ ಸಾಧಕರು ಬೆಳೆಯಲಿ. ಯಕ್ಷಗಾನ ಕಲೆ ಅದು ಅಪೂರ್ವವಾದ ಕಲೆ. ಅದಕ್ಕೆ ನಿತ್ಯವೂ ಅದಕ್ಕೆ ಶ್ರೋತೃಗಳಿರಲಿ, ಅದಕ್ಕೆ ಪ್ರೇಕ್ಷಕರಿರಲಿ, ಅದನ್ನು ಆರಾಧಿಸುವಂತಹ ಮಹನೀಯರಿರಲಿ. ಯಕ್ಷಗಾನ ನಾವು ಅದನ್ನು ನೋಡುವ, ನಾವೇ ನಲಿಯುವ, ಆ ನಲಿಯುವ ದೇವಿ ಅದಕ್ಕೆ ರಕ್ಷಣೆಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆಸಣ್ಣರು ಕೊರೋನಾ ಸಮಯದಲ್ಲಿ ಒಮ್ಮೆ ನಮ್ಮ ತೊಳುಬಂದ ಕಾರ್ಯಕ್ರಮದ ಒಂದು ಮಾತು ಹೇಳಿದರು, ಕನಗಟ್ಟನಗಲ ತುಳುಟೆ ಕಟ್ಟುಡು ಅಂತ. ಹಾಗಾಗಿ ನಾವೇನು ಆಶಯ ಹೊತ್ಕೊಂಡಿದ್ದೇವೆ ಅದು ನಮ್ಮ ಮಾತೃಭಾಷೆಯ ಮೇಲೆ, ನಮ್ಮ ಮಾತೃಭೂಮಿಯ ಮೇಲೆ ಕನಸಿಟ್ಕೊಂಡು ಮಾಡಿದರೆ ಅದು ಯಶಸ್ಸಾಗ್ತದೆ ಅಂತ ಅವರು ಸುಮಾರು ಒಂದು 7-8 ವರ್ಷದ ಹಿಂದೆ ಹೇಳಿದ ಮಾತು ನಮ್ಮ ಮನಸ್ಸಲ್ಲಿ ಇವತ್ತು ನೆನಪಿದೆ. ಪೂಜ್ಯರು ಅದನ್ನೇ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಕನವನ್ನು ಕಂಡು ಅದನ್ನು ನನ ಮಾಡುವಂಥ ಪ್ರಯತ್ನದಲ್ಲಿ ನಿಮ್ಮ ಆಶೀರ್ವಚನ ನಮ್ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೆ. ಧನ್ಯವಾದಗಳು ಸರ್. ಪೂಜ್ಯ ಆಸರಣ್ಣರ ಮಾತಿಗೆ ಶಿರಬಾಗುತ್ತಾ, ದುರ್ಗಾ ಮಕ್ಕಳ ಮೇಳ ಇರ್ಬೋದು ಅಥವಾ ಸರಯು ಮಕ್ಕಳ ಮೇಳ ಇರ್ಬೋದು, ಅಂತಹ ಹಲವು ಮಕ್ಕಳ ಮೇಳಗಳಿಂದ ಯಕ್ಷಗಾನ ಬೆಳೆಯುತ್ತದೆ. ಯಕ್ಷಗಾನ ಕಲಾವಿದನಿಗೆ, ಒಬ್ಬ ವೃತ್ತಿ ಕಲಾವಿದನಿಗೆ ಅದು ಅವನಿಗೆ ವೃತ್ತಿ. ಅವನ ವೃತ್ತಿಯ ದೃಷ್ಟಿಯಲ್ಲಿ ನೋಡ್ತಾನೆ, ಆ ಮೂಲಕ ಕಲೆಯನ್ನು ಬೆಳೆಸ್ತಾನೆ. ಆದರೆ ಒಬ್ಬ ಹವ್ಯಾಸಿ ಕಲಾವಿದರು ಅಥವಾ ಇಂತಹ ಪುಟ್ಟ ಮಕ್ಕಳು ಆ ಕಲೆಯ ಮೇಲಿನ ಪ್ರೀತಿಯಿಂದ ಅದನ್ನು ಆರಾಧಿಸ್ತಾರೆ. ಅದು ಅವರಿಗೆ ವೃತ್ತಿಯಲ್ಲ, ಅದು ಆರಾಧನೆ. ಹಾಗಾಗಿ ಯಕ್ಷಗಾನವನ್ನು ಬೆಳೆಸುವಲ್ಲಿ ಹವ್ಯಾಸಿ ಕಲಾವಿದರ ಕೊಡುಗೆ ಸಾಕಷ್ಟಿದೆ. ಅಂತಹ ಹಲವು ಮಕ್ಕಳ ಮೇಳಗಳನ್ನು ನಡೆಸುತ್ತಿರುವಂತಹ ಆ ನಿರ್ದೇಶಕರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಅರೆಯುರಾಯರು ಆ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹಲವು ವರ್ಷಗಳಿಂದ ಬೇರೆ ಭಾಗಗಳಲ್ಲಿ ಕಲಾವಿದರನ್ನು ಕೊಂಡು ಹೋಗಿ ಕಲೆಯನ್ನು ಪರಿಚಯಿಸಿದವರು, ಹಲವು ಕಲಾವಿದರನ್ನು ಈ ರಂಗಕ್ಕೆ ತಂದವರು. ಅಂತಹ ಸರಯು ಮಕ್ಕಳ ಮೇಲಿನ ಪ್ರೀತಿಯಿಂದ ಬಂದು ಆಶೀರ್ವಚನವನ್ನು ನೀಡಿದಂತಹ ಪೂಜ್ಯ ಆಸರಣ್ಣರಿಗೆ ಮುಡಿಬಾಗುತ್ತಾ, ಬಂಧುಗಳೇ, ಒಂದು ವ್ಯಕ್ತಿಯನ್ನು ತಿಳ್ಕೊಳ್ಬೇಕಿದ್ರೆ ವಪು, ವಸ್ತ್ರ, ವಾಕ್, ವಿದ್ಯೆ, ವಿನಯ
ಈ ವಕಾರ ಪಂಚಕಗಳನ್ನು ತಿಳ್ಕೊಳ್ಬೇಕಂತೆ. ಈ 5 ವಿಷಯದಲ್ಲಿ ನೋಡಿದರೂ ನಮಗೆ ಕಲ್ಕೂರ ಸರ್ ಅದರಲ್ಲಿ ಎದ್ದು ಕಾಣ್ತಾರೆ. ಕನ್ನಡ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 5 ಅವಧಿಗೆ ಅವರು ಆಯ್ಕೆಯಾಗಿ ಆ ಮೂಲಕ ಕನ್ನಡದ ಮಣ್ಣಿನ ಋಣವನ್ನು ಅವರು ತೀರಿಸಿದವರು. ಕನ್ನಡದ ಮಣ್ಣಿನ ಆ ಸಂಸ್ಕೃತಿಯನ್ನು, ಆ ಪರಂಪರೆಯನ್ನು ದೇಶದ ಉದ್ದಗಲಕ್ಕೆ ಪಸರಿಸಿದವರು. ಕಲ್ಕೂರ ಪ್ರತಿಷ್ಠಾನದ ಮೂಲಕ ಕೂಡ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ನೆಲೆಯಲ್ಲಿ ದುಡಿತಾ ಇರುವವರು. ಒಬ್ಬ ಒಳ್ಳೆಯ ಯಕ್ಷಗಾನದ ಪೋಷಕರು ಹೌದು, ಅಭಿಮಾನಿಗಳು ಹೌದು. ಅವರು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಅವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತು. ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀ ಗುರುಭ್ಯೋ ನಮಃ. ಅಧಿಕಸ್ಯ ಅಧಿಕ ಫಲಂ ಅಂತೆ. ಅಧಿಕ ಮಾಸದ ಸಂದರ್ಭದಲ್ಲಿ ಯಾವತ್ತೂ ನಡೆಸುವಂಥ ಅಲೆವರಾಯರ ಯಕ್ಷಾರಾಧನೆಯ ಯಜ್ಞ ಈ ವರ್ಷ ಇಲ್ಲಿ ಸಂಪನ್ನವಾಗಿದೆ. ಇವತ್ತು ಕೊನೆಯ ದಿವಸ. ಭಾಳ ಚೆನ್ನಾಗಿ ಆಸರಣರು ನಮಗೆ ಆಶೀರ್ವಚನವನ್ನು ನೀಡಿದರು. ಅದರ ಕಷ್ಟಗಳ ಹಿನ್ನೆಲೆಯೊಂದಿಗೆ ಅವರು ಕೊಡಮಾಡುವಂಥ ಒಂದು ನಿಜ ಅರ್ಥದ ಸೇವೆಯನ್ನು ಅವರು ಶ್ಲಾಘಿಸಿದರು. ಅದು ನಮಗೆಲ್ಲರಿಗೂ ಅದು ಪ್ರೇರಣೆ ಕೊಟ್ಟದ್ದು. ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ಕಲಾರಾಧನೆಯನ್ನು ಎಲ್ಲ ಸಂಘ ಸಂಸ್ಥೆಗಳಿಗೆ ಅವಕಾಶವನ್ನು ಕಲ್ಪಿಸುವಂಥ ವಿಶೇಷವಾದಂಥ ಒಂದು ಚಿಂತನೆ ಭಾಳ ಹಿಂದಿನಲ್ಲಿ ನಡೆದಿದೆ. ಆಡಳಿತ ಮುಕ್ತಸ್ಥರಾದಂಥ ಎ.ಜೆ. ಶೆಟ್ಟಿಯವರು ಇರ್ಬೋದು, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿರ್ಬೋದು, ಇಲ್ಲಿಯ ಅರ್ಚಕ ಚಾಕರಿ ಬಂಧುಗಳಿರ್ಬೋದು, ಇಲ್ಲಿಯ ಎಲ್ಲ ಸಂಸ್ಥೆಗಳು ಇಲ್ಲಿ ಏನು ಕೆಲಸ ಮಾಡ್ತವೆ ನಮ್ಮ ಪ್ರತಿಷ್ಠಾನದ ಕೃಷ್ಣವೇಷ ಸಹಿತವಾಗಿ ಅದು ಯಾವತ್ತೂ ನಿರಂತರ ನಡೆಯುವಂತೆ ಮಂಜುನಾಥ ದೇವರು ಅದಕ್ಕೆ ಶಕ್ತಿ ನೀಡುತ್ತಾರೆ. ದೊಡ್ಡ ದೊಡ್ಡ ಕಲಾವಿದರು ಯಕ್ಷಗಾನದಲ್ಲಿಯೇ ಕದಿರಿ ವಿಷ್ಣುವಿನಿಂದ ಮೊದಲುಗೊಂಡು ಸಾಂಸ್ಕೃತಿಕದಲ್ಲಿ ಕದಿರಿ ಗೋಪಾಲನಾಥ್, ಹೀಗೆ ಬೇರೆ 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 ನೆಲೆಗಳಲ್ಲಿ ನಾವು ಹಲವಾರು ಜನರನ್ನು ಸ್ಮರಿಸಬಹುದು. ಬಂಧುಗಳೇ, ಅಲೆವರಾಯರ ಕೆಲಸ ಅದು ಸಾಧಾರಣವಾದುದಲ್ಲ. ಇವತ್ತು ವೈಯಕ್ತಿಕವಾಗಿ ನಾನು ನನ್ನನ್ನೇ ತೆಗೆದುಕೊಂಡರೆ ನನಗೆ ಇವತ್ತು ವೇದಿಕೆಯಲ್ಲಿ ಒಂಚೂರು ವಿಶೇಷತೆ ಕಾಣುತ್ತದೆ. ವಿದ್ಯಾರ್ಥಿ ದೆಸೆಯಲ್ಲಿ ಗುರುಗಳಾಗಿ ತದನಂತರದ ಬದುಕಿನಲ್ಲಿ ಮಾರ್ಗದರ್ಶಕರಾದಂಥ ಪ್ರೊಫೆಸರ್ ಪುರಾಣಿಕರಿದ್ದಾರೆ. ನಮ್ಮ ಪೊಳಲಿಯ ಜನಾರ್ದನ ಅಮ್ಮುಂಜಿಯವರು ನನಗೆ ಅಲ್ಲಿ ಸ್ವರ ಕೇಳುವಾಗ ಆಶ್ಚರ್ಯ ಆಯಿತು. ಕದ್ದಿಡು ಬೈದಾರೆ ತಮೇರು ಅಂತ ತಿಳ್ಕೊಂಡು. ಅಂದರೆ ಎಲ್ಲೆಲ್ಲಿಯೂ ಅವರು ಸಂಘಟನೆಯಲ್ಲಿ ಇದ್ದಾರೆ. ಅವರು ಹೇಳುವಾಗ 5 ಅವಧಿಯಲ್ಲಿ ಪರಿಷತ್ನ ಅಧ್ಯಕ್ಷರಾಗಿ ಅಂತ. ಆ ಪರಿಷತ್ತಿನ ಕನ್ನಡದ ಚಾಕರಿಗೆ ದುಡಿದವರು ಪುನೂರೂರವರಿದ್ದಾರೆ. ಆರಂಭದಿಂದಲೂ ನಾನಾಗಲಿ, ನನ್ನ ಮಿತ್ರ ನವನೀಶ್ ಶೆಟ್ಟಿ, ಹೀಗೆ ನಮ್ಮದೆಲ್ಲ ಬಳಗಕ್ಕೆ ನಮಗೆ ಈ ಯಕ್ಷಗಾನ ಅಂತ ಹೇಳುವಂಥ ವ್ಯವಸ್ಥೆಗೆ ಅಥವಾ ಸಾರ್ವಜನಿಕ ಬದುಕಿಗೆ ನಾವು ವಿದ್ಯಾರ್ಥಿ ದೆಸೆಯಲ್ಲಿ ನಮಗೇನು ಹೆಚ್ಚು ಅದರ ಬಗ್ಗೆ ಗಂಭೀರತೆ ಗೊತ್ತಿರಲಿಲ್ಲ. ಅದಕ್ಕೆ ಆರಂಭಿಕ ಚಾಲನೆ, ಶಕ್ತಿ ಮತ್ತು ಆಶೀರ್ವಾದ ಆ ಗೋಪಾಲಕೃಷ್ಣ ಆಸರನ್ನು ಸ್ಮರಿಸ್ತಾ ಕಟೀಲು ಕ್ಷೇತ್ರದ ಅಧಿಪತಿಗಳಲ್ಲಿ ಇದ್ದಾರೆ, ಆಸರಣರಿದ್ದಾರೆ. ಹೀಗೆ ಎಲ್ಲರೂ ಅದರ ಜೊತೆಗೆ ಬಡಗುತಿಟ್ಟಿನ ಅವರು ಚೊಕ್ಕಟ್ಟೆ ಸಕ್ಕಟ್ಟು ಅದೊಂದು ಇಡೀ ಅಂತಾರಾಷ್ಟ್ರೀಯವಾಗಿ ಒಂದು ನಮ್ಮ ಯಕ್ಷಗಾನದ ಪರಂಪರೆಯನ್ನು ಅದನ್ನು ಮೆರೆಸಿದಂಥ ಒಂದು ವ್ಯವಸ್ಥೆ ಅವರಿದ್ದಾರೆ. ಹೀಗೆ ಎಲ್ಲರ ಒಂದು ಉಪಸ್ಥಿತಿಯಲ್ಲಿ ಉಡುಪರಂತೂ ನಾವೆಲ್ಲ ಸೊಟ್ಟಾಗಿ ಅವರ ತಂದೆಯವರ ಕಾಲದಿಂದ ಒಂದು ಸ್ವಲ್ಪ ಈ ಎಲ್ಲರೂ ನಾವು ಚಾಕರಿ ಮಾಡುವವರೇ, ಎಲ್ಲರೂ ದೇವರ ಆರಾಧನಾ ವ್ಯವಸ್ಥೆ ಚಿಂತನೆಯೊಂದಿಗೆ ಸಾಹಿತ್ಯ, ಸಂಸ್ಕೃತಿ, ಅದು ಪರ್ಯಾಯ ಇರಬಹುದು, ಧರ್ಮಸ್ಥಳ ಇರಬಹುದು, ಇಲ್ಲ ಸಾಧು ಸಂತರ ಸಮಾಗಮ ಇರಬಹುದು, ಯಕ್ಷಗಾನ ಇರಬಹುದು, ಏನೇ ಇರ್ಬೋದು, ನಮ್ಮ ಎಲ್ಲರ ಚಿಂತನೆ ಒಂದೇ. ಮಧ್ವಾಚಾರ್ಯರ ಸ್ಥಳ ತಾನೇ ಇಲ್ಲಿ ಎಲ್ಲವೂ ಆಕಾಶಾತ್ಪತಿತ್ವಯಂ ಯಥಾಗಿ ಸಾಗರ ಮತ್ತು ಎಲ್ಲವೂ ಆ ಸಾನ್ನಿಧ್ಯದ ವ್ಯವಸ್ಥೆಗೆ. ಅಂದರೆ ನಮ್ಮ ದೇಶ ಒಳ್ಳೆಯದಾಗಬೇಕು, ನಮ್ಮ ಸನಾತನ ಸಂಸ್ಕೃತಿ ಉಳಿಬೇಕು, ನಮ್ಮ ಮಕ್ಕಳು ನಮ್ಮನ್ನು ಹಿಂದೆ ಹಿರಿಯರು ಹೇಗೆ ರೂಪಿಸಿದ್ದಾರೆ ಅದೇ ರೀತಿ ನಮ್ಮ ಮಕ್ಕಳು ನಮ್ಮ ಹಾಗೆ ಆಗಬೇಕು. ಇನ್ನೊಬ್ಬರ ಕೈ ತೋರಿಸೋದು ಯಾಕೆ? ನನ್ನ ಮಗನಿಗೆ ನೀನು ನನ್ನ ಹಾಗೆ ಆಗು ಮಗ ಅಂತ ಹೇಳುವಂಥ ಒಂದು ವಿಶ್ವಾಸ ನನ್ನಲ್ಲಿದ್ದರೆ ಮಾತ್ರ ನನ್ನ ಮಗ ನನ್ನ ಹಾಗೆ ಆಗ್ತಾನೆ. ಇದೆಲ್ಲ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಚಿಂತನೆ. ಆದರೆ ಇವತ್ತು ಸ್ವಲ್ಪ ಮಟ್ಟಿಗೆ ನಾವು, ನನಗೆ ನಿನ್ನೆಲ್ಲ ಮೊನ್ನೆ ಆಸರಣರೇ ಒಬ್ಬರ ಪ್ರಶ್ನೆ ಬಂತು, ಇದು ಏನಿದೆ ರಾತ್ರಿಡೀ ಯಕ್ಷಗಾನ ಅಂತ ಹೇಳಿದ್ರಲ್ಲಿ ಏನಿದೆ ವಿಶೇಷ ಅಂತ. ವಿಶೇಷ ಇವತ್ತು ಕಾಲಮಿತಿಯದು. ಹೌದು, ಕಾಲಮಿತಿಯ ಬಗ್ಗೆ ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗುವುದಿಲ್ಲ, ಅದು ಬೇರೆ, ಅದು ಇವತ್ತಿನ ಅನಿವಾರ್ಯತೆ. ನಾವು ಶಾಲಾ ಕಾಲೇಜುಗಳಲ್ಲಿಯೂ ಈಗ ಕಡೆಗೆ ಆಗುವಾಗ ಕ್ಯಾಸೆಟ್ಟನ್ನು ಅಥವಾ ಇವತ್ತು ಪೆನ್ ಡ್ರೈವನ್ನು ಹಾಕಿ ನಾವು ನಲಿತೇವೆ, ಭರತನಾಟ್ಯವನ್ನು ಮಾಡ್ತೇವೆ. ಅದು ಸರ್ವ ತಾಳ, ಸರ್ವ ರಾಗ, ರೀತಿಯಲ್ಲಿ ಸಂಪನ್ನವಾದಾಗ ಭರತನಾಟ್ಯವನ್ನು ನೋಡುವ ಸಂಭ್ರಮವೇ ಬೇರೆ. ಸರ್ವವಾದ್ಯ ಅಂತ ಇರ್ತದೆ ದೇವರಲ್ಲಿ. ದೇವರಿಗೆ ನಾವು ಸುತ್ತು ಬರುವಾಗ
ಪ್ರತ್ಯೇಕವಾದಂಥ ದೇವರ ಸುತ್ತು, ಆದ ನಂತರ ಸರ್ವವಾದ್ಯ ಸೇವೆ ಅಂತ ಅದರ ಒಂದು ಸಂಭ್ರಮ ಬೇರೆ. ಹಾಗೆ ಸರ್ವ ರೀತಿಯ ಸಂಹಿತವಾದಂಥ ಒಂದು ಆರಾಧನಾ ಕಲೆ ಯಕ್ಷಗಾನ. ಅದು ನಾವು ಇವತ್ತು ತ್ರಿಕಾಲ ಪೂಜೆಯನ್ನು ನಾವು ಒಂದೇ ಸಲ ಮಾಡಲಿಕ್ಕೂ ಆಗ್ತದೆ, ಆಗೋದಿಲ್ಲ, ಪ್ರಶ್ನೆ ಇಲ್ಲ. ದೇವಿಯನ್ನು ಒಂದೇ ಸ್ತುತಿಸ್ಬೋದು. ಆದರೆ ಬೆಳಗಿನ ಜಾವ, ಮಧ್ಯಾಹ್ನದ ಜಾವ, ಸಂಜೆಯ ಜಾವ ಅಂತ ಯೋಚನೆ ಮಾಡಿ. ಹಿಂದಿನ ಪರಂಪರೆಯಲ್ಲಿ ಸಂಜೆ ಹೊತ್ತಿಗೆ ಕೇಳಿ ಹೊಡಿತಾ ಇದ್ದರು ಒಂದು ಯಕ್ಷಗಾನದಲ್ಲಿ, ಗುಡ್ಡೆ ತುದಿಯಲ್ಲಿ ಹೋಗಿ. ಆ ಕೇಳಿಯಿಂದ ಆರಂಭವಾಗ್ತದೆ. ಅಂದರೆ ವೈಜ್ಞಾನಿಕವಾಗಿ ನಾವು ತೆಗೆದುಕೊಂಡರೆ ಅದು ನಕಾರಾತ್ಮಕ ಶಕ್ತಿಗಳನ್ನು ಒಂದರ್ಥದಲ್ಲಿ ಬದಿಗೆ ಸರಿಯುವಂತೆ ಮಾಡಿ ಸಕಾರಾತ್ಮಕ ಶಕ್ತಿಗಳನ್ನು ಅದು ಕ್ರೋಢೀಕರಿಸ್ತದೆ ಅಂತ ಹೇಳುವಂಥ ವಿಜ್ಞಾನಿಗಳು ಅದನ್ನು ಸಂಬೋಧಿಸ್ತಾರೆ. ಚರ್ಮವಾದ್ಯದ ವ್ಯವಸ್ಥೆ. ಇವತ್ತು ಚರ್ಮವಾದ್ಯ ಹೋಗಿ ತದನಂತರ ಹೀಗೆ ಮುಂದೆ ಹೋಗುವಾಗ ಆ ಕೇಳಿ ಹೊಡೆದ ನಂತರ ಚೌಕಿ ಪೂಜೆ, ದೇವರು ಒಳಗೆ ಬರುವಂಥದ್ದು, ಆ ಒಂದೊಂದೇ ಹಂತಗಳನ್ನು ಆಸನರು ಹೇಳಿದರು. ಆದರೆ ಎಲ್ಲ ಏನು ಹನುಮಂತಟ್ಟು ಹೀಗೆ ಬೇರೆ ಇವತ್ತು ಕಟೀಲಲ್ಲೇ ಅದರ ಬಗ್ಗೆ ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದೆ ರಾತ್ರಿಡೀ ಹೇಳುವಂಥ ಭಾಗವತರು ಯಾವುದೇ ಆಧುನಿಕ ತಂತ್ರಜ್ಞಾನ ಇಲ್ಲದೇ ಇದ್ದರು. ಇವತ್ತಿಗೂ ಬಲಿಪುರಂಥವರು, ಅಗರಿ ಅಂಥವರನ್ನು ಜನ ನೆನೆಸ್ತಾರೆ. ಅವರಿಗೆ ಆಸಕ್ತಿ ಕೂತರೆ ಅವರು ಬೆಳಗಿನ ತನಕ ಯಾವುದೇ ಪುಸ್ತಕವೂ ಇಲ್ಲದೆ ಪೂರ್ಣ ಪಾಠ ಅವರಿಗೆ ಗೊತ್ತಿದ್ದಂಥ ಒಂದು ವ್ಯವಸ್ಥೆಗಳು ನಾವು ನೋಡಲಿಲ್ಲ. ಶಾಸನರು, ಪುರಾಣಿಕರು ಇವರೆಲ್ಲ ಅದನ್ನು ಅನುಭವಿಸಿದ್ದಿರ್ಬೋದು. ಆದರೆ ಏನು ಹೇಳ್ತಿದ್ರು ಅಂದರೆ ಹಿಂದೆ ಆ ದೇವಿ ಮಹಾತ್ಮೆ ಅದಿದ್ದರೆ ಒಂದೊಂದು ಹೊತ್ತಿಗೆ ದೇವಿ ಒಂದೊಂದು ರೀತಿಯಲ್ಲಿ ನಮ್ಮನ್ನು ಅನುಗ್ರಹಿಸ್ತಾಳೆ ಅಂತ, ಅಥವಾ ಬೇರೆ ಯಾವುದಾದ್ರೂ ವ್ಯವಸ್ಥೆಗಳು ಒಂದೊಂದು ರೀತಿಯಲ್ಲಿ. ಆ ಕೇಳಿ ಹೊಡೆದು ಹಾಸ್ಯಗಾರ ದಕ್ಕಿತೋ ಅಂತ ಹೇಳ್ಕೊಂಡು ನಮಗೆ ಅದರ ಸೇವಾಗಾರನ ಹೇಳಿದ ನಂತರ ಪ್ರಸಾದ ಸ್ವೀಕಾರಕ್ಕೆ ಮುಂಜಾನೆ ಬೆಳಿಗ್ಗೆ ಉದಯ ಕಾಲದಲ್ಲಿ ಹೇಗೆ ಗೋಧೋಳಿ ಲಗ್ನದಲ್ಲಿ ಆರಂಭವಾದರೆ ಉದಯ ಕಾಲದಲ್ಲಿ ಆ ದಿವಸಕ್ಕೆ ಸರಿಯಾಗಿ ನಮಗೆ ಪ್ರಸಾದವನ್ನು ತೆಗೆದುಕೊಳ್ಳುವಂಥ ಕ್ರಮ. ಅಂದರೆ ಸರ್ವಸನ್ನಿತಾಗಿ ಸಂಪೂರ್ಣವಾಗಿ ದೇವಿ ಅಥವಾ ನಾವು ಆರಾಧಿಸುವಂಥ ವ್ಯವಸ್ಥೆ ನಮಗೆ ಅದು ಅನುಗ್ರಹಪೂರ್ವಕವಾಗಿ ನೀಡುವ ಪ್ರಸಾದ ಅಂತ, ಬರೀ ನಮಗೆ ಅಲ್ಲ ಸಮಾಜಕ್ಕೆ. ಈ ಥರದ ಒಂದು ಕಲ್ಪನೆಯೂ ಇತ್ತು. ಇವತ್ತು ಕಳೆದುಕೊಳ್ತಾ ಇದ್ದೇವೆ ನಾವು. ಆದರೆ ಕಲ್ಪನೆಯೂ ಯಾರಿಗೆ ಬರ್ತಾ ಇಲ್ಲ. ಹೀಗೆ ಕಳೆದುಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಮೊನ್ನೆ ನಾನು ತುಳುಭವನದಲ್ಲಿ ಯಕ್ಷಗಾನದ ಒಂದು ಆರಂಭದಲ್ಲಿ ಹೋದಾಗ ಮೃದಂಗ ಇವತ್ತು ನೋಡಿ ಮಗದೊಮ್ಮೆ ಮೊನ್ನೆ ಪ್ರಧಾನಮಂತ್ರಿಯವರು ಹೇಳಿದರು, ಸಾಧ್ಯವಾದಷ್ಟು ಕಟ್ ಡೌನ್ ಅಂದರೆ ನಾವು ಖರ್ಚುಗಳನ್ನು ಕಡಿಮೆ ಮಾಡಬೇಕು. ಆದರೆ ಜೊತೆಗೆ ಇವತ್ತು ಪ್ಲಾಸ್ಟಿಕ್ ನಾವು ಅವಲಂಬನೆ, ಹೊರದೇಶದಿಂದ ಬಂದರೆ ಮಾತ್ರ ಪ್ಲಾಸ್ಟಿಕ್ಕಿನ ವಾದ್ಯ ಬಂದುಬಿಟ್ಟಿದೆ. ಹುಲಿವೇಷದ ತಾಸೆಯು ಪ್ಲಾಸ್ಟಿಕ್ನದ್ದು ಬಂದಿದೆ. ಅದರ ಬಗ್ಗೆ ವಿರೋಧವಲ್ಲ, ನಾಗಮಂಡಲದ ಸಣ್ಣ ಇದಕ್ಕೂ ಇವತ್ತು ಪ್ಲಾಸ್ಟಿಕ್ನ ಹೊದಿಕೆ ಬಂದುಬಿಟ್ಟಿದೆ. ಆದರೆ ಸ್ವಾವಲಂಬನೆಯ ವ್ಯವಸ್ಥೆಯಲ್ಲಿ ನಮ್ಮ ಈ ಪ್ರದೇಶದಲ್ಲಿ ದೊರಕುವಂಥ ಅದನ್ನು ಚರ್ಮವಾದ್ಯ ಅಂತ ಹೇಳಿಕೊಂಡೆ ನಾನು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಒಂದು 5 ಅವಧಿಯಲ್ಲಿ ಚಾಕರಿ ಮಾಡಿದವ. ಸಂಸ್ಕೃತಿ ಇಲಾಖೆಯ ಒಂದು ಒಕ್ಕಣೆಯಲ್ಲಾಗಲಿ, ಕೇಂದ್ರ ಸರ್ಕಾರದ ಒಕ್ಕಣೆಯಲ್ಲಾಗಲಿ ತಂತಿವಾದ್ಯ, ಚರ್ಮವಾದ್ಯ ಅಂತೇಳಿ ಉಲ್ಲೇಖಿತವಾಗಿರುವಂಥದ್ದು. ಆ ಚರ್ಮವಾದ್ಯ ತನ್ನ ಶಕ್ತಿಯನ್ನು ಕಳೆದುಕೊಳ್ತಾ ಇದೆ. ಅದರ ತರಂಗಕ್ಕೆ ವೈಜ್ಞಾನಿಕವಾದ ಶಕ್ತಿ ಇದೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಅದು ಗೊತ್ತುಂಟು. ಹೀಗೆ ಒಂದೊಂದೇ ರಾತ್ರಿಡೀ ಹೇಳುವಂಥ ಯಕ್ಷಗಾನದ ಆ ಭಾಗವತಿಗೆ ಶಕ್ತಿ ಬೇಡ. ಕಲಾವಿದರು ಇವತ್ತು ಬರ್ತಾರೆ, ಅವರ ಪಾತ್ರವನ್ನು ನಿರ್ವಹಿಸ್ತಾರೆ, ಮೋಟ್ರ್ ಬೈಕ್ ಹಿಡಿದುಕೊಂಡು ಹೋಗ್ತಾರೆ. ನಮಗೆ ಸರಿಯಾಗಿ ನೆನಪಿದೆ, ನನ್ನ ಮಾತು ಅದು ಸರಿಯೋ ತಪ್ಪೋ ಗೊತ್ತಿಲ್ಲ, ಕೆಲವರಿಗೆ ಸಹ್ಯವಾಗಲಿಕ್ಕಿಲ್ಲ. ಒಬ್ಬ ಸೇರಿಗಾರ ವಾದ್ಯ ಊದುವಾಗ ಅವರ ಪಕ್ಕದಲ್ಲಿ ಬಹುಶಃ ಚೈಯಾ ಚಕ್ ಅಂತ ತಾಳ ಬಾರಿಸ್ತಾಯಿದ್ರು ಸಣ್ಣ ಹುಡುಗ. ಅದರ ಒಟ್ಟಿಗೆ ಅವನ ಹಾರ್ಮೋನಿಯಂ ಪೆಟ್ಟಿಗೆ, ಇವತ್ತು ಶ್ರುತಿ ಪೆಟ್ಟಿಗೆಯು ಎಲೆಕ್ಟ್ರಾನಿಕ್ ಬಂದುಬಿಟ್ಟಿದೆ. ಆತ ಅದನ್ನು ಬಾರಿಸ್ತಾ ಆತನ ರಕ್ತಗತವಾಗಿ ಆತನಲ್ಲಿ ಆ ತಾಳ, ಆ ಲಯ, ಆ ಜ್ಞಾನ ಅದು ಅಂತರ್ಗತವಾಗ್ತಿತ್ತು. ಇವತ್ತು ಹಾಗೆ ಎಲ್ಲ ಕಲಾವಿದರುಗಳು ಚೌಕಿ ಪೂಜೆ ಆದ ನಂತರ ಅಲ್ಲೇ ಕೂತ್ಕೊಂಡು ಹಾಸ್ಯಗಾರರು ಅಥವಾ ಅವರ ಉಳಿದವ್ರ ನಿರ್ದೇಶನ ಪ್ರಕಾರ ಹೋಗುವಾಗ ಅವರು ಕೇವಲ ನಿದ್ರೆಯಲ್ಲಿದ್ದರೂ ಅವರಿಗೆ ಅದರ ಎಲ್ಲ ಪರಂಪರೆಗಳು ಅವರಿಗೆ ರಕ್ತಗತವಾಗ್ತಾ ಇತ್ತು. ಇವತ್ತು ಆ ಅವಕಾಶ ಇವತ್ತು ನಮ್ಮ ಬದುಕಿನಲ್ಲೂ ಪುರಾಣ ಜ್ಞಾನ ನಮಗೆ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಶಿಕ್ಷಣದಲ್ಲೂ ಸಿಗ್ತಾ ಇಲ್ಲ. ಇವತ್ತು ನಾವು ಸಂಸ್ಕೃತಿಯನ್ನು ಅಥವಾ ಇಂತಹ ಆರಾಧನಾ ವ್ಯವಸ್ಥೆ ನಡೆಸುವಂಥ ವ್ಯವಸ್ಥೆಗಳಲ್ಲೂ ಒಂದರ್ಥದಲ್ಲಿ ನಾವು ಅದನ್ನು ಸರಿ ತಪ್ಪು ವಿಮರ್ಶೆಯಲ್ಲ, ಇವತ್ತಿನ ವ್ಯವಸ್ಥೆಯಲ್ಲಿ ಅದನ್ನು ನಮಗೆ ಆ ಜ್ಞಾನವನ್ನು ನಮ್ಮದಾಗಿರಿಸಿಕೊಳ್ಳುವಂಥ ಅವಕಾಶವೂ ಲಭ್ಯವಾಗ್ತಾ ಇಲ್ಲ. ಇವತ್ತು ಸ್ವಲ್ಪ ಈ ಬಗ್ಗೆಯೂ ನಾವು ಇಂಥ ಒಂದು ವ್ಯವಸ್ಥೆಗಳಲ್ಲಿ ಸಾಧ್ಯ ಇರುವವರು ಈ ಕಟೀಲು ಕ್ಷೇತ್ರದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಅದು ನಾವು ಭಾಳ ಸಂಭ್ರಮವಾಗುವ ವಿಚಾರ. ಶಕ್ತ ವ್ಯವಸ್ಥೆ ಇರುವವರು ಪರಿಪೂರ್ಣವಾದಂಥ ಯಕ್ಷಗಾನದ ವ್ಯವಸ್ಥೆಯನ್ನು ತಾಳಮದ್ದಲೆ ಬಹುಶಃ ಕಿನ್ನಿಗೋಳಿಯಲ್ಲಿ ಹಿಂದೆ ಆಗ್ತಿತ್ತು ಕಾಣ್ತಿದೆ. ರಾತ್ರಿಡೀ ತಾಳಮದ್ದಲೆ ಅಂತೆ, ಅದು ಬೆಳಿಗ್ಗೆ 10 ಗಂಟೆ ಆದರೂ ಮುಗಿಲಿಕ್ಕಿಲ್ಲ ಅಂತೆ. ಆದರೂ ಜನ ಕೂತ್ಕೊಳ್ತಿದ್ದರಂತೆ. ಅಂದರೆ ಅಷ್ಟು ಜ್ಞಾನಾರ್ಜನೆ ಆಗ್ತಾಯಿತ್ತು. ಅಷ್ಟೆಲ್ಲ ವಿಷಯ ಸಂಪನ್ನ ಅದ್ಭುತವಾದ ಕಲೆ ಅಂತ ಆಸನರು ಹೇಳಿದರು. ಅದ್ಭುತವಾದ ಕಲೆ ಅಲ್ವಾ ಮುಂಜೆಯವರೆದು. ಇದರಲ್ಲಿ ಅಷ್ಟು ಅಡಕವಾಗಿದೆ. ರಾತ್ರಿಯೆಲ್ಲ ವಾರ ಇಡೀ ನಾವು ಸಾಹಿತ್ಯ ಸಮ್ಮೇಳನ ಮಾಡಿದ್ದೇವೆ. 68 ಗಂಟೆಗಳ ಕಾಲ ನಿರರ್ಗಳವಾಗಿ ಮಾಡಿದ್ದೇವೆ. ಅಂದರೆ ನಮ್ಮ ಸಾಹಿತ್ಯ ಅದು ಬರಡಲ್ಲ. ಅದು ಎಷ್ಟು ಅಗೆದಷ್ಟು ಅಲ್ಲಿದೆ ನೀರು, ಅಗೆದಷ್ಟು ನೀರಿದೆ, ಅಗೆದಷ್ಟು ಜ್ಞಾನ ಇದೆ.
ಜ್ಞಾನ ಸಂಪಾದನೆಗಿರುವಂಥ ಏಕೈಕ ಮಾರ್ಗವಾದಂಥ ಈ ಆರಾಧನಾ ಕಲೆಯ ರವಿ ಅಲೆವರಾಯರು ಹೊರಗಡೆ ಬರುವಾಗಲೇ ಪುಣ್ಯಕೋಟಿಯ ದರ್ಶನ ಆದಾಗೆ ಆಯಿತು ನನಗೆ. ಅವರು ಎದುರು ಬರಲಿಲ್ಲ, ಈಗ ಮತ್ತೆ ಬರ್ತಾರೆ, ಅವರು ಎದುರು ಬರ್ತಾರೆ. ಏನು ಅದ್ಭುತ ನೋಡಿ, ಅವರು ಯಾವುದೇ ಪ್ರಸಾದನ ವ್ಯವಸ್ಥೆಯೊಂದಿಗೆ ಮಾಡಿದಲ್ಲ, ಪ್ರಸಾದನದವರು ಒದಗಿಸಿದಾಗ ತಾನೇ ಸ್ವತಃ ವೇಷ ಹಾಕಿದ್ದು. ಎಲ್ಲವನ್ನು ಇರುವಂಥ ವಿಶಿಷ್ಟ ಕಲೆ ಅದು. ಅದರ ಚೌಕಟ್ಟನ್ನು ಪೇಜಾವರ್ಷಿಗಳು ಯಾವತ್ತೂ ಹೇಳಿಕೊಂಡು ನಮ್ಮ ಬದುಕು ಹಾಗೆ ಯಕ್ಷಗಾನದ ರಂಗಸ್ಥಳದ ಒಳಗೆ ಹಾಗೆ ಸೀಮೋಲ್ಲಂಘನ ಆಗಬೇಕು, ಆಗಬಾರ್ದಂತಲ್ಲ, ಆದರೆ ಚೌಕಟ್ಟಿನೊಳಗೆ ಅದು ಯಕ್ಷಗಾನದ ಭಾಗವತಿಗಿರ್ಬೋದು, ಯಕ್ಷಗಾನದ ಶೈಲಿ ಇರ್ಬೋದು, ಯಕ್ಷಗಾನದ ಪರಂಪರೆಗಳು ಅದು ಮುಂದುವರಿಯಲಿಕ್ಕೆ ಸಾಧ್ಯವಾದಷ್ಟು ಮುಂದುವರಿಯುವಂತೆ ನಾವೆಲ್ಲ ಕಾಯವಾಚ ಮನಸ ಇಂತಹ ವ್ಯವಸ್ಥೆಗಳಿಗೆ ಬೆಂಗಾವಲಾಗಿರುವ, ಬರೀ ನಾವು ಪ್ರೇಕ್ಷಕರಾಗಿಯೂ ಬರಬೇಕು, ಶಕ್ತಿಯೂ ನೀಡಬೇಕು. ಶಕ್ತಿಯನ್ನು ನೀಡುವುದರೊಂದಿಗೆ, ಶಕ್ತಿ ಅಂತ ಹೇಳಿದರೆ ಸುಮ್ಮನೆ ಆಗುವುದಿಲ್ಲ, ದೊಡ್ಡ ಖರ್ಚಿದೆ ಇದಕ್ಕೆ. ದೇವಾಲಯ ಅಂತೂ ತನ್ನಿಂದ ಸಾಧ್ಯವಾದಷ್ಟು ಸಹಕಾರ ಕೊಟ್ಟಾಗ ಸರ್ಕಾರದ ವ್ಯವಸ್ಥೆಯಲ್ಲಿರುವಂಥದ್ದು, ಅದಕ್ಕೆ ಇತಿಮಿತಿಗಳಿದೆ. ಅದರ ಬಗ್ಗೆ ನಾವು ಹೆಚ್ಚು ವಿಮರ್ಶೆ ಮಾಡುವಾಗಿಲ್ಲ. ಆದರೆ ನಾವು ಸಮೇತ ಸಹಕಾರ ಮಾಡಿದಾಗ ಅಂಥ ಒಂದು ಪೂರ್ಣ ತನ್ನನ್ನು ತಾವು ತೊಡಗಿಸಿಕೊಂಡಂಥ ಅಲೆವರಾಯರಂಥ ಸಂಘ ಸಂಸ್ಥೆಗಳಿಗೆ ಅದು ಸಹಕಾರ ಆಗ್ತದೆ. ಆ ಮುಖೇನ ನಮ್ಮ ಪರಂಪರೆಗಳು ಮಗದೊಮ್ಮೆ ನಾನು ಬಹುಶಃ ಮಧುಸೂದನ್ ಅಲೆವರಾರಿದ್ದಾರೆ, ಆಗ ಹೇಳಿದ್ದೇನೆ, ಅಲೆವರಾರಿ ಪ್ಲಾಸ್ಟಿಕ್ ಮೃದಂಗ ಅಂದರೆ ಕಷ್ಟ ಇದೆ, ನಾವು ಬಾಯಲ್ಲಿ ಹೇಳ್ಬೋದು, ಅದನ್ನು ಪುನಃ ಸಂಭಾಳಿಸ್ಕೊಂಡು ಹೋಗೋದು ಕಷ್ಟ ಇದೆ. ತಾಸೆಗೆ ಚರ್ಮವಾದ್ಯ ಹಾಕಿದರೆ ತಾಸೆ ಅವರು ಬಡಿಯುವಾಗ ಒಡೆದೋಗ್ತದೆ. ನಮ್ಮ ತುಳುವಿನಲ್ಲಿದೆ ಬಾರಿಸುವುದು ಮತ್ತು ಅವು ಬೊಟ್ಟುನಿ ಇಜ್ಜಂಡ ಬಾರಿಸೋ ಪುರಿ ಅಂತ, ಅದು ಬೊಟ್ಟುದಾಗ್ತದೆ, ಅದು ಹಾಗಾಗಬಾರ್ದಲ್ಲ. ಅದಕ್ಕೊಂದು ಶಕ್ತಿ ಇದೆ, ಅದಕ್ಕೊಂದು ವಿಜ್ಞಾನ ಇದೆ. ಸಾಧ್ಯವಾದಷ್ಟು ನಾವು ಅವರಿಗೆ ಇಂಥ ವ್ಯವಸ್ಥೆಗಳಿಗೆ ಬೆಂಗಾವಲಾಗಿ ಇರೋಣ ಅಂತ ಹೇಳ್ತಾ, ಅಲೆವರಾಯರ ಈ ಸಪ್ತಾಹ ಅಥವಾ ನವಾಹ ಅಥವಾ ದಶಾಹ ಅದು ಯಾವುದೇ ಇರಲಿ, ಅಥವಾ ಮಾಸಾಚರಣೆಯಲ್ಲೂ ಮಾಡಲಿ, ನಾವೆಲ್ಲ ಅಂಥವರ ಜೊತೆಗೆ ನಾವು ನಮ್ಮ ಸಹಯೋಗವನ್ನು ಸಹಭಾಗಿತ್ವವನ್ನು ನೀಡೋಣ ಅಂತ ಹೇಳ್ತಾ, ಇದು ಅವರಿಗಾಗಿ ಅಲ್ಲ, ಇದು ನಮಗಾಗಿ, ನಮ್ಮ ಮುಂದಿನ ಮಕ್ಕಳಿಗಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮೊನ್ನೆ ನಮ್ಮದು ಶಾಲೆಯಲ್ಲಿ ಪುರಾಣಿಕರ ಅಧ್ಯಕ್ಷತೆಯಲ್ಲಿರುವಾಗ ನಾವು ಅಕ್ಷರಾಭ್ಯಾಸ ಮಾಡಿತು. ಇವತ್ತು ನಮ್ಮ ಮನೆಯೊಳಗಿನ ವಾತಾವರಣ ಹೇಗಿದೆ ಅಂತೇಳಿ ನಮಸ್ಕಾರ ಮಾಡುವ ಅಂತ ಹೇಳಿದರೆ ಮಗುವಿಗೆ ನಮಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ. ಕಡೆಗೆ ನಾನೇ ನಮಸ್ಕಾರ ಮಾಡಿ ತೋರಿಸಿದಾಗ ಮಕ್ಕಳು ಮಾಡಿದರು. ಮಕ್ಕಳು ಹಾಳಾಗಿಲ್ಲ, ನಾವು ಬದುಕುವ ರೀತಿ ಸ್ವಲ್ಪ ಮಟ್ಟಿಗೆ ಶಿಥಿಲವಾಗಿದೆ ಅಷ್ಟೇ, ಅದು ಸರಿ ತಪ್ಪು ಅಂತಲ್ಲ. ಆ ಶಿಥಿಲತೆಯನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ನಾನು ನನ್ನ ಮಾತಾಡಿಸುತ್ತಾ, ಪೂಜ್ಯ ಪೇಜಾವರ್ಷಿಗಳನ್ನು ಅವರು ಸೀಮೋಲ್ಲಂಘನದ ಬಗ್ಗೆ ಹೇಳ್ತಾಯಿದ್ರು. ಅದೇ ರೀತಿ ಸೀಮೋಲ್ಲಂಘನೆ ಇರಲಿ, ಆದರೆ ಸಂಪ್ರದಾಯ ಚೌಕಟ್ಟಿನೊಳಗೆ ಇರಲಿ ಅಂತ ಹೇಳುವಂಥ ಅಪೇಕ್ಷೆಯನ್ನು ತಮ್ಮ ಮುಂದೆ ಭಿನ್ನವಿಸ್ತಾ, ಅಲೆವರಾಯರೇ ಎಲ್ಲರೂ ಸೇರಿ ಮಾಡೋಣ, ಎಲ್ಲರೂ ಸೇರಿ ರಥವನ್ನು ಎಳೆದಾಗಲೇ ಅದು ಗೋವಿಂದ ಅಂತ ರಥ ಮುಂದಕ್ಕೆ ಹೋಗ್ತದೆ. ಯಕ್ಷಗಾನ ರಥ ಮುಂದೆ ಹೋದರೆ ನಮ್ಮ ಸನಾತನ ಸಂಸ್ಕೃತಿ ಅದು ಮುಂದೆ ಹೋದಾಗೆ, ನಮ್ಮ ಮಕ್ಕಳು ನಾಡಿನ ಬೆಳಕಾದಾಗೆ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಯಕ್ಷಗಾನದ ಈಗದ ವ್ಯವಸ್ಥೆಯ ಬಗ್ಗೆ ಸ್ವಲ್ಪ ವಿಷಾದದಿಂದಲೇ ಹೇಳಿದರು ಕಲ್ಕೂರು, ಅದು ಹೌದು, ಆದರೆ ಅನಿವಾರ್ಯ ಕೂಡ. ಯಕ್ಷಗಾನ ಸುಮಾರು 13ನೇ ಶತಮಾನದಲ್ಲಿ ಕುಂಬಳೆಯ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಪಾಟಾಳಿ ವೃತ್ತಿಯನ್ನು ಮಾಡ್ತಾ ಇದ್ದಂತಹ ಪಾರ್ತಿಸುಬ್ಬ ಮಹಾಶಯನಿಂದ ನಮಗೆ ದತ್ತವಾದಂಥದ್ದು. ಸುಮಾರು 700-800 ವರ್ಷಗಳ ಇತಿಹಾಸ ಇದೆ. ಆಗ ಯಕ್ಷಗಾನ ಹೇಗಿತ್ತು ಅಂತ ಕೇಳಿದರೆ, ಊರಿಂದೂರಿಗೆ ಮೈಲುಗಟ್ಟಲೆ ಯಕ್ಷಗಾನದ ವೇಷಭೂಷಣಗಳನ್ನು ಹೊತ್ತುಕೊಂಡು ಒಂದು ಊರಿಗೆ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಒಂದು ಊರಿಗೆ ಹೋಗಿ ಅಲ್ಲಿಯ ಊರಿನ ಹಿರಿಯರನ್ನೋ ಶ್ರೀಮಂತರನ್ನೋ ಭೇಟಿ ಮಾಡಿ ಕಾಡಿ ಬೇಡಿ ಆಟ ಆಡುವಂಥ ಒಂದು ಪರಿಪಾಠ ಇತ್ತು. ಆಗ ವೀಳ್ಯದ ಪ್ರಶ್ನೆ ಇರಲಿಲ್ಲ. ಅವರು ಕೊಟ್ಟಂತಹ ಪಡಿಯಕ್ಕಿ ಮತ್ತು ಅವರು ಕೊಟ್ಟಂತಹ ಬೇರೆ ಏನಾದರೂ ದಕ್ಷಿಣೆ ಇದ್ದರೆ ಮಾತ್ರ ಅದನ್ನು ಸ್ವೀಕರಿಸಿ ಯಕ್ಷಗಾನವನ್ನು ನಮ್ಮ ಹಿರಿಯರು ಮಾಡ್ತಾಯಿದ್ದರು. ಅದರಿಂದ ಬೆಳೆದು ಬಂದು ಕಟೀಲಿನಂತಹ ಪುಣ್ಯಕ್ಷೇತ್ರದಲ್ಲಿ ಪೂಜ್ಯ ಆಸರಣ್ಣ ಬಂಧುಗಳು ಯಕ್ಷಗಾನವನ್ನು ಹರಕೆಯ ರೂಪದಲ್ಲಿ ಮಾಡಿದರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ಹೇಳಿ ನಮ್ಮ ಭಕ್ತರಲ್ಲಿ ಕೇಳಿಕೊಂಡರು. ಕಟೀಲಿನ ಮಾತೆ ಯಕ್ಷಗಾನ ಪ್ರೀತಿಯೂ ಹೌದು, ಅದು ಆಸರಣ್ಣರ ಮಾತು 100ಕ್ಕೆ 100 ದಿಟವಾಯಿತು. ಇಂದು 1000 ಗಟ್ಟಲೆಯಲ್ಲಿ ಯಕ್ಷಗಾನ ಇವತ್ತಿಗೂ ಬಾಕಿ ಇದೆ. ಮೇಳದ ಸಂಚಾಲಕರಿಗೆ ಆಟವನ್ನು ಕೊಡುವುದಕ್ಕೆ ಕಷ್ಟ ಆಗ್ತಾ ಇದೆ. ಕಲಾವಿದರು ಕೂಡ ಹಾಗೆ ಅದನ್ನು ಬೆಳೆಸಿಕೊಂಡು ಬಂದರು. ಆವತ್ತಿನ ಕಲಾವಿದರು ಪಟ್ಟಂತಹ ಶ್ರಮವನ್ನು ಈಗಿನ ಕಲಾವಿದರು ಅದರ ಫಲವನ್ನು ಪಡೀತಾ ಇದ್ದಾರೆ. ಅದನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗೋ ಎನ್ನುವಂತಹ ಮಾತಿನ ತಾತ್ಪರ್ಯ ಮಾನ್ಯ ಕಲ್ಕೂರ್ರವರದ್ದು. ಅವರ ಮಾತಿಗೆ ಅಶ್ವಿನಿ ದೇವತೆಗಳು ಅಸ್ತು ಎನ್ನಲಿ, ಕಲಾವಿದರು ಅದನ್ನು ಮುನ್ನಡೆಸಿಕೊಂಡು ಹೋಗಲಿ ಎನ್ನುವಂತಹ ಮಾತನ್ನು ಹೇಳ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಮತ್ತೊಬ್ಬರು ಮುಖ್ಯ ಅತಿಥಿಗಳು ಶ್ರೀಯುತ ಭುವನಾಭಿರಾಮ ಉಡುಪರು. ಭುವನಾಭಿರಾಮ ಉಡುಪರು ಅಂತ ಹೇಳಿದರೆ ಕಲ್ಕೂರು ಹೇಳಿದರು ಯುಗ ಪುರುಷ ಕಿನ್ನಿಗೋಳಿ ಅಂತ ಹೇಳಿ ಕೇಳುವಾಗ ಅದರಲ್ಲಿ ಶ್ರೀನಿವಾಸ ಭಟ್ರು ಮತ್ತು ಭುವನಾಭಿರಾಮ ಉಡುಪರ ನಮಗೆ ನೆನಪಾಗ್ತದೆ. ಶ್ರೀನಿವಾಸ ಭಟ್ರೊಟ್ಟಿಗೆ ಸೇರಿಕೊಂಡು ಭುವನಾಭಿರಾಮ ಉಡುಪರು ಆ ಯಕ್ಷಲಹರಿಯನ್ನು ಬೆಳೆಸಿದಂತಹ ಪರಿ ಅದನ್ನು ಹೇಳಲಿಕ್ಕೆ ಬಹಳ ಕಷ್ಟ.
ಅದೆಷ್ಟು ಕಲಾವಿದರನ್ನು ಜಬ್ಬಾರ್ ಸಮೋ, ಚೆನ್ನಪ್ಪ ಶೆಟ್ಟರು ಅಂತಹ ಹಿರಿಯ ಕಲಾವಿದರನ್ನು ಮೊದಲು ವೇದಿಕೆ ಕೊಟ್ಟ ಸಂಸ್ಥೆ ಇದ್ದರೆ ಅದು ಯಕ್ಷಲಹರಿ ಕೆನ್ನಿಗೋಳಿ. ಬೋರಾಭಿರಾಮ ಉಡುಪರು ಎದುರಿಗೆ ಬಾರದೆ ಮರೆಯಲ್ಲಿದ್ದುಕೊಂಡು ಆ ಯಕ್ಷಗಾನವನ್ನು ಬೆಳೆಸಿದವರು. ಅವರ ತಂದೆ ಕೋಆ ಉಡುಪರ ನೆನಪಿನಲ್ಲಿ ಪ್ರತಿ ವರ್ಷ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅನೇಕ ಜನ ಕಲಾವಿದರನ್ನು ಸನ್ಮಾನಿಸಿದಂತಹ ಕೀರ್ತಿ ಬೋರಾಭಿರಾಮ ಉಡುಪರಿಗಿದೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದ್ದು ತುಂಬ ಸಂತೋಷ. ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತು. ಸರಯು ಯಕ್ಷ ಮಕ್ಕಳ ಈ ಒಂದು ಯಕ್ಷಗಾನ ಸಪ್ತಾಹದ ಸಮಾರೋಪ ಸಮಾರಂಭದ ಸಂದರ್ಭ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಸೇರಿರುವಂಥ ಕಲಾಭಿಮಾನಿಗಳೇ, ನಾನು ಕಳೆದ ಬಾರಿ ಕೂಡ ನಮ್ಮ ರವಿ ಅಲೆಯವರ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಎದುರಿಗೆ ಬರಲಿಲ್ಲ ಪುಣ್ಯಾತ್ಮ. ಯಾರು ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಆಲೋಚನೆ ಮಾಡ್ತಿರುವಾಗ ಅವರ ಶಬ್ದ ಹಿಂದಿನಿಂದ ಕೇಳ್ತಾ ಇತ್ತು. ಯಕ್ಷಗಾನ ರಂಗದಲ್ಲಿ ಕೂಡ ರವಿ ಅಲೆಯವರವರು ಹಿಂದಿನಿಂದ ಎದ್ದುಕೊಂಡೇ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪುಣ್ಯಾತ್ಮ ಇದ್ದರೆ ರವಿ ಅಲೆಯವರು ಅಂತ ಹೇಳಿಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. 10 ಹಲವು ಮಕ್ಕಳನ್ನು ಅವರ ಪ್ರತಿಭೆಗಳಿಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟು ಪ್ರತಿ ವರ್ಷ ಇಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿ ಮಕ್ಕಳ ಪ್ರತಿಭೆಗೆ ಒಳ್ಳೆಯ ಅವಕಾಶ, ಯಕ್ಷಗಾನ ರಂಗದಲ್ಲಿ ವಿಶಿಷ್ಟ ರೀತಿಯ ಸೇವೆ ಸಲ್ಲಿಸುವಂಥವರ ಗೌರವಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ರವಿ ಅಲೆಯವರ ಅವರ ತಂಡ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದೆ. ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಇಂತಹ ಸತ್ಕಾರ್ಯ ನಿರಂತರ ಮುಂದುವರಿಲಿ ಎಂದು ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಷ್ಟು ಹೊತ್ತು ಮಾತಾಡಿದರು ಎನ್ನುವುದು ಮುಖ್ಯವಲ್ಲ, ಹೇಗೆ ಮಾತಾಡಿದರು ಎನ್ನುವುದು ಮುಖ್ಯ. ಬಹಳ ಅರ್ಥಗರ್ಭಿತವಾದಂತಹ ಮಾತನ್ನು ಸನ್ಮಾನ್ಯ ಬೋರಾಭಿರಾಮ ಉಡುಪರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಯಕ್ಷಗಾನ ರಂಗದಲ್ಲಿ ತೆಂಕು, ಬಡಗು, ಬಡಬಡಗು ಹೀಗೆ 3 ವಿಧ. ಇದು ನಮ್ಮ ಮಂಜುನಾಥ ಸ್ವಾಮಿಯ 3 ಕಣ್ಣು ಇದ್ದ ಹಾಗೆ. ಅದರಲ್ಲಿ ಎಲ್ಲವೂ ಕೂಡ ಕ್ಷೇಮವೇ. ಅದರಲ್ಲಿ ಬಡಗು ತುಟ್ಟಿ ಅಂತ ಹೇಳಿದಾಕ್ಷಣ ಬಣ್ಣದ ಲಕ್ಷ್ಮೀನಾರಾಯಣಯ್ಯ, ಸಕ್ಕಟ್ಟು ಬಣ್ಣದ ಲಕ್ಷ್ಮೀನಾರಾಯಣ ಅಂತ ಹೇಳಿದರೆ ನಮ್ಮ ತೆಂಕುತಿಟ್ಟಿನಲ್ಲಿ ಬಣ್ಣದ ಮಾಲಿಂಗಜ್ಜ ಅಥವಾ ಚಂದ್ರಗಿರಿ ಅಂಬು ಇದ್ದ ಹಾಗೆ ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯನವರು ಅವರ ಜನ್ಮ ಶತಾಬ್ದಿಯನ್ನು ಅವರ ಮಕ್ಕಳು ಈಗ ಈ ಸಲ ಬಾರಿ ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಹಿಡಿದುಕೊಂಡು ಆಚರಿಸ್ತಾ ಇದ್ದಾರೆ. ಅವರ ಪುತ್ರರಾದಂತಹ ಮಂಜುನಾಥಯ್ಯ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತು. ಗುರುಭ್ಯೋ ನಮಃ. ಹರಿ. ನಮ್ಮ ಕ್ಷೇತ್ರ ದೇವತೆ ಆದ ಶ್ರೀ ಸೂಕೂರು ದುರ್ಗಾಪರಮೇಶ್ವರ ನಮ್ಮ ಪ್ರಾರ್ಥಿಸುತ್ತಾ ಹಾಗೂ ಕ್ಷೇತ್ರ ದೇವತೆಯಾದ ಮಂಜುನಾಥನ್ನು ನಮಸ್ಕರಿಸುತ್ತಾ ವೇದಿಕೆಯಲ್ಲೂ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡುತ್ತಾ ಮತ್ತು ಯಕ್ಷಗಾನ ಕಲಾವಿದರು ಕಲಾಭಿಮಾನಿಗಳು ಎಲ್ಲರಿಗೂ ನಾನು ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನನ್ನ 2 ಮಾತನ್ನು ಮಾತನಾಡ್ತೇನೆ. ನಾನು ಹೆಚ್ಚು ಭಾಷಣಗಾರನೂ ಅಲ್ಲ, ನಾನು ಏನೂ ಅಲ್ಲ. ಆದ್ದರಿಂದ ಒಟ್ಟು ಇದು ವೇದಿಕೆ ಬಂದೇ ಮಾತಾಡಬೇಕಾಯ್ತು, ಮಾತಾಡ್ತಾ ಇದ್ದೇನೆ. ಸರಯು ಸಂಸ್ಥೆ ಅನ್ನೋದು 28 ವರ್ಷದಿಂದ ಇಷ್ಟು ಮಕ್ಕಳನ್ನು ಬೆಳೆಸಿ ತುಂಬ ಸಂತೋಷ. ನಾವು ಕೇವಲ ತಂದೆಯಿಂದ ಇರುವಾಗಲೇ ಪ್ರಾರಂಭ ಮಾಡಿದ 18 ವರ್ಷ ನಮ್ಮ ಟ್ರಸ್ಟನ್ನೇ ನಾವು ಒಂದೊಂದು ದಿವಸ ಕಾರ್ಯಕ್ರಮ ಮಾಡಲಿಕ್ಕೆ ಕಷ್ಟಪಡ್ತೇವೆ. ಇಷ್ಟು ದೊಡ್ಡ ಸಂಸ್ಥೆಯನ್ನು ಮಾಡಿದಾಗ ನಾನು ನುಡಿಸಿದ ಸಿದ್ದಾಪುರ ಅಂತ ನಮ್ಮಲ್ಲಿ ಡಾಕ್ಟರ್ ಜಗನ್ನಾಥ ಶೆಟ್ಟಿ ಅಂತಿದ್ದಾರೆ ನಮ್ಮೂರಿನ. ಅವರು ಸಾಧಾರಣ ಇವತ್ತಿಗೆ 900 ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಅದೊಂದು ತುಂಬ ಸಂತೋಷ. ಅದೇ ರೀತಿಯಲ್ಲಿ ರವಿ ಅಲೆಯರಾಯರು ಇಷ್ಟು ದೊಡ್ಡ ಸಂಸ್ಥೆಯನ್ನು ಮಾಡಿ ಈ ರೀತಿ ಮಾಡ್ತಾಯಿರೋದು ದೊಡ್ಡ ವಿಷಯ. ಇಂತಹ ಸಂಸ್ಥೆಯನ್ನು ನಡೆಸೋದು, ತಯಾರು ಮಾಡೋದು, ಮುಂದಿನ ಪೀಳಿಗೆ ತಯಾರು ಮಾಡೋದು ದೊಡ್ಡ ಕಷ್ಟ. ನಾನು ಇದಕ್ಕಾಗಿ ನನ್ನ ಅಪ್ಪನ 99ನೇ ವರ್ಷದಲ್ಲಿ 4 ಮಕ್ಕಳ ಮೇಳವನ್ನು ತಂದು ಕಾಂಪಿಟೇಷನ್ ಮಾಡಿಸಿ ಪಾರಿತೋಷಕವನ್ನು ಕೊಟ್ಟಿದ್ದೆ. ಕಾರಣ ಏನಂದರೆ ಕಲಾವಿದರಲ್ಲಿ ನಾವು ಅಮೂಲ್ಯವಾದಂಥ ನಮ್ಮ ಸಾಂಪ್ರದಾಯಿಕ ಯಕ್ಷಗಾನ ಕಲೆಯನ್ನು ನೋಡಲಿಕ್ಕೆ ಅಸಾಧ್ಯವಾಗಿ ಈ ಮಕ್ಕಳ ಮೇಳ, ಸಂಘ ಸಂಸ್ಥೆಗಳ ಮೇಳ ಇದನ್ನೆಲ್ಲ ಹಾಕಿ ನಾನು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇನೆ. ಹಾಗೂ ಈ ಕಲಾವಿದರದ್ದು ಆಟ ಎಲ್ಲವನ್ನೂ ಮಾಡ್ತಾಯಿದ್ದೇನೆ. ಆದ್ದರಿಂದ ನಮ್ಮ ತಂದೆಯವರ ಪರಿಚಯ ನಿಮ್ಮ ಬಡಗಿನಲ್ಲಿ ಇವರು ಹೇಳಿದಾಗ ಕಮ್ಮಟದಲ್ಲಿ ಕುಟ್ಟಿಯಪ್ಪು, ಚಂದ್ರಗಿರಿ ಎಂಬು, ಮಾಲಿಂಗಯ್ಯ, ಆ ಬಡಗಿನಲ್ಲಿ ಅಪ್ಪಯ್ಯ ತುಂಬ ಜನ ಎಲ್ಲ ಇದ್ದಿದ್ರು. ಆವಾಗಲೂ ಶಿವರಾಮಕಾರ ಅಂತ ಒಟ್ಟಿಗೆ ಅಪ್ಪಯ್ಯ 25 ವರ್ಷ ಬದುಕಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ತಿರುಗಿ 6 ಖಂಡಗಳಲ್ಲಿ 26 ದೇಶಗಳಲ್ಲಿ ತಿರುಗಿದ್ದಾರೆ. ಅದೂ ಅಲ್ಲದೆ 59ನೇ ಗಣರಾಜ್ಯೋತ್ಸವದಲ್ಲಿ ತಂದೆಯವರು ಯಕ್ಷಗಾನಕ್ಕೆ ಹೋಗಿ ಬಾಬು ರಾಜೇಂದ್ರ ಪ್ರಸಾದ್ ಒಟ್ಟಿಗೆ, ಜವಾಹರ್ಲಾಲ್ ನೆಹರು ಒಟ್ಟಿಗೆ, ಕಡೆ ಮುಂದಿನ ಇಂದಿರಾ ಗಾಂಧಿ, ನರಸಿಂಹರ ಇವರು ಮತ್ತು ರಾಜೀವ್ ಗಾಂಧಿ ಇವರೊಟ್ಟಿಗೆಲ್ಲ ಗೌರವಪೂರ್ವಕ ಪ್ರಶಸ್ತಿಗಳು ಹಾಗೂ ದೆಹಲಿಯ ಜಾನಪದ ಅಕಾಡೆಮಿಯಲ್ಲಿ ಅಪ್ಪಯ್ಯನವರ ಪ್ರತಿಮೆ ಇದೆ.
ಎಕ್ಸಿಬಿಷನಲ್ಲಿ ಅದು ವಿಶೇಷವೇ ಅವರ ಘನತೆ ಬಂದಂಥ ಒಂದು ಘನತೆ ಅವರ ಯಕ್ಷಗಾನಕ್ಕೆ ಬಂದ ಮೌಲ್ಯಕ್ಕೆ ಒಂದು ಘನತೆ. ಎರಡನೇ, ಜಪಾನ್ ಜರ್ಮನಿಯ ಮ್ಯಾಗ್ಝಿನ್ಗಳಲ್ಲಿ ಅಪ್ಪನವರ ಭಾವಚಿತ್ರಗಳು ಪ್ರಿಂಟ್ ಆಗಿದ್ದಾವೆ. ಕವಿ ಗೋಪಾಲಕೃಷ್ಣ ಅಡಿಗಳೇ ಬಣ್ಣ ಕಪ್ಪನೇ ಕಟ್ಟುವಂಥ ಮಾಡಿದ್ದು ಅವರ ಮೌಲ್ಯಕ್ಕೆ ಒಂದು ಸಾಧನೆ. ಅಲ್ಲದೆ ಈ ರವಿ ಅಲೆಯವರಾಗಲಿ ಸಕ್ಕಟ್ಟವರಾಗಲಿ ಅವ್ರು ಹೇಳಿದರು, ಆ ಕಾಲದಲ್ಲಿ 3 ಗಂಟೆ 4 ಗಂಟೆ ಅವರು ನಿಲ್ಲಿಸಿದ್ದು ಬೆವರನ್ನಲ್ಲ, ರಕ್ತ. ಇವತ್ತು ಆ ದೀಪ, ಆ ಸಾಂಪ್ರದಾಯಿಕವಂಥ ಬಡಗಿನ ಬಣದ್ವೇಷ ಅಲ್ಲಿ ಯಾವುದನ್ನು ನಾವು ಕಳ್ಕೊಂಡಿದ್ದೇವೆ. ಆದ್ದರಿಂದ ಅದನ್ನೇನಾದರೂ ಬರಲಿ, ಈ ರೀತಿ ಕೂಗುವ ಅಂತೇಳಿ ಎಲ್ಲ ಕಡೆಯಿಂದ ನಾವು ತಂದೆ ಇರುವಾಗಲೇ ಕೂಗ್ತಾ ಬಂದೇವೆ. ಆದ್ದರಿಂದ ಏನಾದರೂ ಇಲ್ಲದಿದ್ದರೂ ಮುಂದೆ ಈ ರವಿ ಅಲೆಯವರಾದ್ರು ಮಕ್ಕಳು ಬೆಳೆದವರಾದರೂ ಮುಂದೆ ಹೇಳ್ತಾರೆ ಅನ್ನುವಂಥ ಭಾವನೆಯಿಂದ ಇದನ್ನೆಲ್ಲ ಕಡೆ ಮಾಡಿ ಒಂದು ತಂದೆಯವರು ಯಕ್ಷಲೋಕದ ಮಾಸದ ಬಣ್ಣವನ್ನು ಪುಸ್ತಕವನ್ನು ಸರ್ಕಾರ ಮಾಡಿದ್ರು. ನಾವು 100 ಅಂತ ಮಾಡಿ ಅಲ್ಲೆಲ್ಲ ಒಂದು ಸ್ವಲ್ಪ ಪರಿಚಯಿಸುವ ಅನ್ನುವಂಥ ದೃಷ್ಟಿಯಿಂದ ಈಗಲೇ ಒಬ್ಬರು ಅಬುದಾಬಿಯಲ್ಲಿ ಮಾಡಿದ್ದಾರೆ, ಇನ್ನೊಬ್ಬರು ಈ ಕೆನಡಾದಲ್ಲಿ ಮಾಡ್ತಾಯಿದ್ರು, ಬಾಂಬೆಯಲ್ಲೂ ಹೇಳಿದ್ದಾರೆ. ಇನ್ನೂ ತಂದೆ ಆಯಿತು, ಈಗ 40 ಪ್ರೋಗ್ರಾಮ್ಗಳು ಆಯಿತು. ಹಾಗೆ ಇದು ನನ್ನ ಒಬ್ಬನಿಂದ ಆದ್ದಲ್ಲ. ತಂದೆಯವರು ಸೌಕೂರಮ್ಮ ಮಂದತೆಯ ತಂದೆಯವರು 38 ವರ್ಷ ಕಾಲ ಮಂದರ್ತಿ ಮೇಳದಲ್ಲಿ ಅವ್ರು ಹೇಳಿದಾಗೆ ಕಟೀಲ್ನಂತೆ ಬಡಗಿನಲ್ಲಿ ಮಂದರ್ತಿಯು ಒಂದು ಶ್ರೀಮಂತ ಯಕ್ಷಗಾನ ಕಲಾದೇವಿಯೂ ಹೌದು. ಆದ್ದರಿಂದ ಅವರು 38 ವರ್ಷ ಕಾಲ ಯಕ್ಷಗಾನದಲ್ಲಿ ಬಣದ್ವೇಷಧಾರಿಯಾಗಿಯೇ ಮಂದರ್ತಿ ಮೇಳದಲ್ಲಿ ಇದ್ದವರು. ಅವ್ರನ್ನ ಮಂದರ್ತಿ ಬಣದಯ್ಯ ಅಂತೇಳಿಯೇ ಕರಿತಿದ್ರು. ಆದ್ದರಿಂದ ಅದನ್ನು ಸಂಸ್ಥಾ ಮತ್ತು ನೀವು ಹೇಳಿದ್ರಲ್ಲ, ಕಲಾವಿದರನ್ನ ಪೋಷಿಸಿ ತಂದೆಯವರು ಆ 9 ಮಕ್ಕಳನ್ನು ನಮ್ಮನ್ನು ಬೆಳೆಸಿದ. ಆ 6 ತಿಂಗಳು ಊರು ಬಿಟ್ಟು ಆ ಪರಿಶ್ರಮವನ್ನು ನಾನು ಅರಿತಿದ್ದೇನೆ. ಅದು ಆದ್ದರಿಂದ ನಾವು ಆ ಪರಿಶ್ರಮಕ್ಕಾಗಿ ಯಕ್ಷಗಾನದ ತಂದೆಯ ವೇಷ ಮುಂದೆ ಹುಟ್ಟಿ ಬರಲಿ ಅನ್ನುವಂಥ ಇದಕ್ಕಾಗಿ ಅಲ್ಲಲ್ಲಿ ನಾವು ಮುಖವರ್ಣಿಕೆ, ವೇಷ, ಒಡ್ಡೋಲ್ಕ ಹೀಗಿದ್ದೆಲ್ಲ ತರಬೇತಿಗಳನ್ನು ತುಂಬ ಕೊಡ್ತಾಯಿದ್ದೇವೆ. ಅದರೊಟ್ಟಿಗೆ ಅದು ಎಲ್ಲ ಮುಂದೆ ಸಾಗ್ತಾ ಮತ್ತು ಎಲ್ಲವನ್ನು ಮಾಡಲಿಕ್ಕೆ ನೀವು ಹೇಳಿದಾಗ ಆರ್ಥಿಕ ನಮ್ಮದೇ ವೈಯಕ್ತಿಕ ಅಲ್ಲದಿಂದ ಮಾಡಲ್ಲ. ಹಾಗೆ ಇಂಥದ್ದೊಂದು 100 ಪ್ರೋಗ್ರಾಮ್ ಇದನ್ನು ಮಾಡುವಲ್ಲಿ ತಾವೆಲ್ಲರೂ ತಮ್ಮ ಸಹಕಾರವೇ ಬೇಕಲ್ಲ, ನನ್ನ ಒಬ್ಬರಿಂದ ಸಾಧ್ಯ ಇಲ್ಲ. ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಹಕಾರವನ್ನು ಮಾಡಿ ಇನ್ನು ನವಂಬರ್ ಒಳಗೆ 100 ಮಾಡುವಂತೆ ತಾವು ಸಹಕರಿಸಬೇಕು ಎಲ್ಲರೂ ಅಂತ ಹೇಳ್ತಾ, ನಮ್ಮಂಥ ಈ ಸಂಸ್ಥೆಗೆ ಇಲ್ಲಿ ಅವಕಾಶ ಕೊಟ್ಟಂಥ ರವಿ ಅಲೆಯವರಾಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನಗೆ ಈ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಮತ್ತು ಈ ರವಿ ಅಲೆಯವರಾಯರಲ್ಲಿ ನಮ್ಮ ತಂದೆಯವರಲ್ಲಿ ಅಥವಾ ಅನೇಕ ಯಕ್ಷಗಾನದ ಮಹಾನ್ ಕಲಾವಿದರ ಮಾರ್ಗದರ್ಶನ ಮುಂದಿನ ತಲೆಮಾರಿಗೆ ಮುಟ್ಲಿ, ಅವರು ಕೊಟ್ಟಂಥ ಕೊಡುಗೆ ಮುಟ್ಲಿ ಅಂತ ಮಂಜುನಾಥನನ್ನು, ಸೌಕುರಮ್ಮನ್ನು, ಕಟೀಲಮ್ಮನ್ನು ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸನ್ಮಾನ್ಯ ಮಂಜುನಾಥಯ್ಯ ಸಕ್ಕಟ್ಟು ಇವರಿಗೆ. ತಂದೆಯ ಆ ಸಾಧನೆಯನ್ನು, ತಂದೆಯು ಪಟ್ಟ ಪರಿಶ್ರಮವನ್ನು ನಮಗೆಲ್ಲರಿಗೂ ಪರಿಚಯಿಸಿದ್ದಾರೆ. ಅವರಿಗೆ ವಂದಿಸ್ತಾ ಇದ್ದೇನೆ. ಬಂಧುಗಳೇ, ಮೂಟೆ ಚಿನ್ನ ಕೊಟ್ಟರೆ ಅದು ಕಲ್ಲರಿಂದ ಅಪಹರಿಸಲ್ಪಡ್ಬೋದು. ಹೊಟ್ಟೆ ತುಂಬ ಅನ್ನ ಕೊಟ್ಟರೆ ಅದು ಇವತ್ತು ಹೊಟ್ಟೆ ತುಂಬಿ ನಾಳೆ ಕರಗಿ ಹೋಗ್ಬೋದು. ಮೈ ತುಂಬ ಬಟ್ಟೆ ಕೊಟ್ಟರೆ ಅದು ಮಲಿನ ಆಗ್ಬೋದು ಅಥವಾ ಹರಿದು ಹೋಗ್ಬೋದು. ಆದರೆ ಒಬ್ಬ ವ್ಯಕ್ತಿಗೆ ವಿದ್ಯೆಯನ್ನು ಕೊಟ್ಟಾಗ ಅವ ಈ ದೇಶದ ಒಳ್ಳೆಯ ಸತ್ಪ್ರಜೆಯಾಗುವುದಕ್ಕೆ ಸಾಧ್ಯ ಇದೆ. ಅಂತಹ ನಿಟ್ಟಿನಲ್ಲಿ ಆ ಘನತೆಯನ್ನಿಟ್ಟುಕೊಂಡು ವಿದ್ಯಾದಾನವನ್ನು ಮಾಡುವುದರ ಮೂಲಕ ನಮಗೆಲ್ಲರಿಗೂ ಪರಿಚಿತವಾದಂತಹ ಸಂಸ್ಥೆ ಶಾರದಾ ವಿದ್ಯಾಲಯ. ಆ ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವವರು ಸನ್ಮಾನ್ಯ ಡಾಕ್ಟರ್ ಪ್ರೊಫೆಸರ್ MB ಪುರಾಣಿಕರವರು. ಅವರು ನಮ್ಮ ಇಂದಿನ ಈ ಮುಖ್ಯ ಅತಿಥಿ. ಅವರು ನಮ್ಮನ್ನು ಉದ್ದೇಶಿಸಿ 1-2 ಮಾತು. ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಆಸರಣರಾದಿಯಾದಂಥ ಎಲ್ಲ ಹಿರಿಯರೇ ಬಂಧುಗಳೇ, ನಾನು ವಿಶೇಷ ಮಾತನಾಡಲಿಕ್ಕೆ ಶಕ್ತಿಯೂ ಇಲ್ಲ, ಆ ಅನುಭವವೂ ನನಗೆ ಸಾಲದು. ಇಷ್ಟು ಮಾತ್ರ ಹೇಳಬಲ್ಲೆ, ಒಬ್ಬ ಶಿಕ್ಷಕನಾಗಿ ರಾತ್ರಿ ಶಾಲೆಯಲ್ಲಿ ಉದ್ಯೋಗ ಮಾಡಿ ಈ ಕಲೆಯನ್ನು ಉಳಿಸಬೇಕು ಅಂಥೇಳಿ ಅಹೋರಾತ್ರಿ ದುಡಿದು ಒಂದು ಮಕ್ಕಳ ಮೇಳ ಮಾತ್ರ ಅಲ್ಲ, ಯಾರ್ಯಾರಿಗೆಲ್ಲ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಅದನ್ನು ಬೆಳೆಸುವಂತಹ ಆಸಕ್ತಿ ಇದೆ ಅವರಿಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ರವಿ ಅಲೆಯವರಾಯರು. ಅವರಿಗೆ 60 ವರ್ಷ ಶಾಂತಿಗೆಲ್ಲ ಹೋಗಿದ್ದೇನೆ ನಾನು. ಇನ್ನು 100 ವರ್ಷ ಆರೋಗ್ಯಪೂರ್ಣವಾಗಿ ಬದುಕಿ ಈ ಕಲಾ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗಲಿ ಅಂತ ಹೇಳಿ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್. ಶ್ರೀಯುತ MB ಪುರಾಣಿಕರವರು ರವಿ ಅಲೆಯವರಾಯರಿಗೆ ತುಂಬ ಹೃದಯದ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರ ಆಶೀರ್ವಾದದಂತೆಯೇ ರವಿ ಅಲೆಯವರಾಯರು ಯಕ್ಷಗಾನ ಕ್ಷೇತ್ರದಲ್ಲಿ ಹಾಗೂ ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು
ಅವರು ನಂಬಿಕೊಂಡು ಬಂದಂತಹ ದೈವ ದೇವರು ಅನುಗ್ರಹಿಸಲಿ ಎನ್ನುವಂತಹ ಮಾತನ್ನು ಹೇಳ್ತಾ, ಬಂಧುಗಳೇ, ದೇವತೆಗಳ ಸಭೆಯಲ್ಲಿ ಮಹೇಶ್ವರನಿಗೆ ಅಧ್ಯಕ್ಷ ಸ್ಥಾನ, ದೇವತೆಗಳ ಸೇನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಗ್ರಸ್ಥಾನ, ಧರ್ಮರಾಯನ ಸಭೆಯಲ್ಲಿ ಶ್ರೀಕೃಷ್ಣನಿಗೆ ಅಗ್ರಸ್ಥಾನ. ಇಂದಿನ ನಮ್ಮ ಈ ಸರಯು ಬಾಲ ಯಕ್ಷವೃಂದದ ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಕೊಟ್ಟದ್ದು ಧರ್ಮದರ್ಶಿಗಳಾದಂಥ ಹರಿಕೃಷ್ಣ ಪುಣರೂರವರಿಗೆ. ಅವರು ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರೂ ಹೌದು, ಗೌರವ ಸಂಚಾಲಕರೂ ಹೌದು. ಅವರ ಮಾತನ್ನು ಕೇಳುವುದಕ್ಕೆ ನಾವೆಲ್ಲ ಉತ್ಸುಕರಾಗಿದ್ದೇವೆ. ಈಗ ಧರ್ಮದರ್ಶಿ ಹರಿಕೃಷ್ಣ ಪುಣರವರಿಂದ ಅಧ್ಯಕ್ಷೀಯ ಭಾಷಣ. ಮಂಜುನಾಥ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ವೇದಿಕೆಯಿಲ್ಲದೆ ಗಣ್ಯರಾತ್ಮ ಬಂಧುಗಳೇ, ನಮ್ಮ ಸಂಸ್ಕೃತಿ ಉಳಿಯುವಂಥದ್ದು. ಯಾಕಂದರೆ ಇವತ್ತು ಉಳಿಬೇಕಾದ್ರೆ ಇಂಥ ಕಾರ್ಯಕ್ರಮ ಆಗಲೇಬೇಕು. ಯಕ್ಷಗಾನದ ಮುಖಾಂತರ ನಮ್ಮ ಸಂಸ್ಕೃತಿಯನ್ನು ಮಕ್ಕಳಿಗೆ, ಸಮಾಜಕ್ಕೆ ಬೋಧಿಸುವಂಥ ಕೆಲಸ ಆಗ್ತಾಯಿದೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಯಕ್ಷಗಾನ ನಡೆದು ಬಂದರೂ ಕೂಡ ಇವತ್ತು ಅದರ ಬಹಳ ಅಗತ್ಯ ಯಾಕೆ ಆಗಿದೆ ಅಂತ ಹೇಳಿದರೆ, ಮಕ್ಕಳಿಗೆ ಇವತ್ತು ಸಂಸ್ಕಾರವೇ ಇಲ್ಲ. ಏನಾಗಿದೆ ಅಂತ ಹೇಳಿದರೆ, ಇಂಗ್ಲೀಷ್ ಮಾಧ್ಯಮ ಕಲಿತಾರೆ, ನಾವು ಕಷ್ಟದಲ್ಲಿದ್ದೇವೆ, ನಮ್ಮ ಮಕ್ಕಳು ಸಂಪಾದನೆ ಮಾಡಲಿ ಅಂತೇಳಿ ನಾವು ಇಂಗ್ಲೀಷ್ ಮಾಧ್ಯಮ ಕಲಿಸ್ತೇವೆ, ಅಲ್ಲಿಂದ ಪರರಾಷ್ಟ್ರಕ್ಕೆ ಹೋಗ್ತಾರೆ. ಇಲ್ಲಿ ತಂದೆ ತಾಯಿಗಳು ಕೋಟ್ಯಾಧೀಶ್ವರರಾದರೂ ಅವರ ಕಷ್ಟಕಾಲಕ್ಕೆ ಅವ್ರು ಸಿಕ್ಕುವುದಿಲ್ಲ, ಅವ್ರಿಗೆ ಸಂಸ್ಕಾರ ಇಲ್ಲ. ಈಗ ಪೂಜ್ಯ ಪುತ್ತಿಗೆ ಸ್ವಾಮಿಗಳು ನಮ್ಮ ಸಂಸ್ಕಾರವನ್ನು ಜಗತ್ತಿನ ಬಿತ್ತಿಸುವಂಥ ಕೆಲಸ, ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಆ ರೀತಿ ಮಾಡಿದ್ರಿಂದ ಆಗ್ತದೆ. ಯಕ್ಷಗಾನ ಇರ್ಬೋದು, ತಾಳಮದ್ದಳೆ ಇರ್ಬೋದು, ನೃತ್ಯ ಇರ್ಬೋದು, ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ಕಲಿಸುವಂಥ ಕೆಲಸ ಆಗಬೇಕು. ಯಾಕಂದರೆ ಓದಲಿಕ್ಕೆ ಉಂಟು ಮಕ್ಕಳಿಗೆ ಅಂತ ಹೇಳಿಕೊಂಡು ಇದಕ್ಕೆಲ್ಲ ಕಲಿಸ್ತಾ ಇಲ್ಲ. ಇದರಲ್ಲೆಲ್ಲ ಭಾಗವಹಿಸಿದರೆ ಮಕ್ಕಳು ಹೆಚ್ಚಿಗೆ ಅಂಕ ಗಳಿಸ್ತಾರೆ ಅಂತ ಕೆಲಸ ಆಗಬೇಕು. ಹಲವರಾಯರು ನೂರಾರು ಮಕ್ಕಳಿಗೆ ಇದನ್ನು ಕಲಿಸಿಕೊಡ್ತಾ ಇದ್ದಾರೆ, ಜೊತೆಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಭಾಳ ಇದಕ್ಕೆ ನಡೆಸಬೇಕಾದಷ್ಟು ಕಷ್ಟ ಇದೆ ಅಂತ ಜನಗಳಿಗೆ ಗೊತ್ತಿದೆ. ಆದರೆ ಅವರು ಆ ಶ್ರಮ ತೆಗೆದುಕೊಳ್ತಾರೆ, ಒಂದು ದೇಶ ಸೇವೆ ಮಾಡ್ತಾ ಇದ್ದಾರೆ. ಅಂಥ ಕೆಲಸ ಮಾಡುವ ಹಳೆಯವರ ಮತ್ತು ಅವರ ತಮ್ಮ ಕೂಡ ಇಲ್ಲಿದ್ದಾರೆ. ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲ ತನ್ಮನ ಧನದ ಸಹಕಾರ ನೀಡಿಬಿಟ್ಟು ಈ ಕಲೆಯನ್ನು ಬೆಳೆಸುವಂಥ ಕೆಲಸ ಮಾಡುವ. ಯಾಕೆಂದರೆ ಅವರಿಗೋಸ್ಕರ ಅಲ್ಲ, ಸಮಾಜಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ಪೂಜೆ ಆಸನವರು ಹೇಳಿದ್ರಲ್ಲ, ಕಟೀಲು 7 ಮೇಳ ಇದೆ, ಯಕ್ಷಗಾನದ ಬಗ್ಗೆ ನಾಡಿನ ಜನಗಳಿಗೆ ಧಾರ್ಮಿಕ ಶ್ರದ್ಧೆಯನ್ನು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಇದು ಕೂಡ ಬೆಳೆಯಲಿ. ಇವರ ಹೆಸರು ಅಜರಾಮರವಾಗಿ ಇದ್ದು ನೂರಾರು ಮಕ್ಕಳಿಗೆ ಪ್ರತಿ ವರ್ಷ ಕಲಿಸುವಂಥ ಕೆಲಸ ಮಾಡಲಿ ಅಂತ ಹೇಳುತ್ತಾ ಕಾರ್ಯಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಪೂಜ್ಯ ಧರ್ಮದರ್ಶಿ ಹರಿಕೃಷ್ಣ ಪುಣರೂರು ಅವರಿಗೆ ಮಾಡುತ್ತಾ, ವರ್ಕಾಡಿ ಅಲೆಯೂರಾಯರು ವರ್ಕಾಡಿಯಿಂದ ಕದ್ದಿರೆಗೆ ಬಂದು ಇದೀಗ ಕದ್ರಿ ಅಲೆಯೂರಾಯರಾಗಿದ್ದಾರೆ. ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಸದ್ದಿಲ್ಲದೆ ಸುದ್ದಿಯಲ್ಲಿರುವಂತಹ ರವಿ ಅಲೆಯೂರಾಯರು ವೇದಿಕೆಯಲ್ಲಿ ಇನ್ನಷ್ಟು ಗಣ್ಯರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ಹಾಗೆ ನಿಮಗೆಲ್ಲರಿಗೂ ಉಪಸ್ಥಿತಿಯನ್ನು ಗೌರವಿಸುತ್ತಾ ಈಗ ಕಾರ್ಯಕ್ರಮದ ಕಡೆಯ ಅಂಗ ಧನ್ಯವಾದ ಸಮರ್ಪಣೆ. ಇದನ್ನು ಸಂಸ್ಥೆಯ ನಿರ್ದೇಶಕರು ಕಲಾವಿದರು ಆದಂತಹ ರವಿ ವರ್ಕಾಡಿಯವರು ಮಾಡಲಿಕ್ಕಿದ್ದಾರೆ. ನಮ್ಮೊಂದಿಗಿದ್ದು ನಮ್ಮನ್ನು ಆಶೀರ್ವದಿಸಿ ಹರಿಸಿದಂಥ ಪೂಜ್ಯ ಆಸರಣರಿಗೆ ನಮ್ಮ ನಮನಗಳು, ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಗೌರವ ಸಂಚಾಲಕರಾದ ಹರಿಕೃಷ್ಣ ಪುಣರೂರವರಿಗೆ ಅಭಿನಂದನೆಗಳು ಸರ್. ಡಾಕ್ಟರ್ ಎಂ ಬಿ ಪುರಾಣಿಕರವರು ನಮ್ಮೊಂದಿಗೆ ಇದ್ದು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ, ಅವರಿಗೂ ಧನ್ಯವಾದಗಳು ಸರ್. ಪ್ರೊಫೆಸರ್ ಎಂ ಬಿ ಪುರಾಣಿಕ ಆದಮೇಲೆ ಪುರಾಣಿಕ್ ಸರ್, ಕಲ್ಕೂರ್ ಸರ್ ಮತ್ತು ನಮ್ಮ ಸುಧಾಕರ್ ಆರ್ಪೇಜ್ ಅವರು ನಮಗೆ ತುಂಬ ಸಹಕಾರ ಮಾಡಿದವರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಭುವನಾಭಿ ರಾಮೋಡಪುರು ಧನ್ಯವಾದಗಳು ಸರ್. ಹಾಗೆ ಮಂಜುನಾಥಯ್ಯ ದೂರದ ಸಕ್ಕಟ್ಟಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಅವರಿಗೂ ನಮ್ಮ ಅಭಿನಂದನೆಗಳು. ಸೂರ್ಯಶೆಟ್ಟಿ ಮಲ್ನಾಡು ಪಂಚಮ ಆಯುರ್ವೇದಿಕ ಚಿಕಿತ್ಸಾ ಕೇಂದ್ರದ ಪ್ರಮುಖರಾಗಿದ್ದಾರೆ, ಸ್ಥಾಪಕರು, ಅವರಿಗೂ ಧನ್ಯವಾದಗಳು. ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಉಡುಪರು ಅವರಿಗೂ ಕೂಡ ವೈಯಕ್ತಿಕ ಅಭಿನಂದನೆಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸನ್ಮಿತರಿಗೂ, ಕಲಾಪೇಕ್ಷಕರಿಗೂ, ಕಲಾವಿದರಿಗೂ ಧನ್ಯವಾದ ಅರ್ಪಿಸ್ತಾ, ಈ 8 ದಿನಗಳ ಕಾಲ ಸುಮಾರು 200 ಮಂದಿ ಹಿಮ್ಮೇಳ ಮುಮ್ಮೇಳ ಕಲಾವಿದರು ಬೇರೆ ಬೇರೆ ಪ್ರತಿಷ್ಠಿತ ಮೇಳಗಳಿಂದ ಬಂದು ನಮ್ಮೊಂದಿಗೆ ಸಹಕರಿಸಿದ್ದಾರೆ, ಅವರಿಗೂ ನನ್ನ ವೈಯಕ್ತಿಕ ಅಭಿನಂದನೆಗಳು. ಹಾಗೂ ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಇವರ ಯೂಟ್ಯೂಬ್ನ ಮುಖಾಂತರ ವೀಕ್ಷಿಸಿದಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ, ಶ್ರೀ ಕ್ಷೇತ್ರದ ಸಹಕಾರವನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ, ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಅರ್ಚಕ ವೃಂದ ಮತ್ತು ಸಿಬ್ಬಂದಿ ವರ್ಗ ಇವರೆಲ್ಲರೂ ಕೂಡ ನಮಗೆ 8 ದಿನಗಳ ಕಾಲ ಪೂರ್ಣ ರೀತಿಯಾದ ಸಹಕಾರ ನೀಡಿದ ಅವರಿಗೂ ಧನ್ಯವಾದಗಳು. ಕದ್ರಿ ಪೊಲೀಸ್ ಠಾಣೆಯ ಆರಕ್ಷಕ ಬಂಧುಗಳಿಗೂ ಧನ್ಯವಾದಗಳು. ಹಾಗೂ ಎಲ್ಲ ನಮ್ಮನ್ನು ಆಧರಿಸಿದ, ಪ್ರೋತ್ಸಾಹಿಸಿದ ಬಂಧುಗಳಿಗೂ ಧನ್ಯವಾದ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇವೆ.